100%. ನಾನು ನೋಡಿದಾಗೆಲ್ಲ ಫಸ್ಟ್ ಯಾರು ನಾರ್ತ್ ಕರ್ನಾಟಕ ಹುಡುಗಿ ಅಂದ್ರೆ ಕಡಕ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ನಾನು RCB ಮ್ಯಾಚಸ್ ಎಲ್ಲ ನೋಡಕ್ ಹೋದಾಗ ಐ ಆಮ್ ಪ್ರಾಪರ್ ಫ್ಯಾನ್ ಗರ್ಲ್. ಐ ಆಮ್ ನಾಟ್ ಅ ಕ್ರಿಕೆಟರ್ ಹೂ ಇಸ್ ವಾಚಿಂಗ್. ಐ ಆಮ್ ಅ ಪ್ರಾಪರ್ ಫ್ಯಾನ್. ನಾನು ನೀನ್ ಮಾಡ್ತಿದ್ಯಾ ಅದೇ. ಆಮೇಲೆ ನಂಗೆ ಎಲ್ಲರೂ ಹೇಳ್ತಾರೆ ನೀನ್ ಕ್ರಿಕೆಟರ್, ನೀನೇ ಹಂಗೆ ಹೇಳ್ಬಾರ್ದು. ಬಟ್ ಐ ಕಾಂಟ್ ಕಂಟ್ರೋಲ್ ದಟ್ ಕಿಡ್ ಇನ್ ಮೀ, ದಟ್ ಫ್ಯಾನ್ ಇನ್ ಮೀ. ಮತ್ತೆ ನೋಡಿದ್ರೆ ವಿರಾಟ್ ಕೊಹ್ಲಿ. ನಿಜಾನ ಇದು? ಚೂಟ್ಕೊಡ್ರ ಒಂದ್ಸತಿ ಹಿಂಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಐ ವಾಸ್ ಜಸ್ಟ್ ಶಾಕ್. ನಾನು ಹಿಂಗೆ ನೋಡ್ತಾನೆ ಇದ್ದೆ ಅವ್ರನ್ನ. ಅವಾಗ ವಿರಾಟ್ ಅವ್ರು ಬಂದ್ಬಿಟ್ಟು ವೆನ್ ಹಿ ಸಾ ಮಿ ಈಸ್ ಲೈಕ್ ವೆಲ್ ಬೋಲ್ಡ್ ಶ್ರೇಯಾಂಕ. ಲೈಕ್ ಹೌ ಇನ್ ದ ವರ್ಲ್ಡ್ ಯು ರಿಮೆಂಬರ್ ಮೈ ನೇಮ್ ಅಂದ್ರೆ ಹೌ ಡಸ್ ಹಿ ವಿರಾಟ್ ಕೊಹ್ಲಿ ನನ್ನ ಹೆಸರು ಗೊತ್ತಿದೆ ಶ್ರೇಯಾಂಕ ಅಂತ ಅಂದಿದ್ದಾರೆ. ದಟ್ ವಾಸ್ ಲೈಕ್ ವಾವ್. ಅಂಡ್ ಐ ವಾಸ್ ಲೈಕ್ ಥ್ಯಾಂಕ್ ಯು. 50 ಲಕ್ಷ ಫಾಲೋವರ್ಸ್ ಆಯ್ತು ಇನ್ಸ್ಟಾಗ್ರಾಮ್ ಅಲ್ಲಿ. 4.9. ಅದೇ 4.9 ನಾನೊಂದು 0.1 ಆದಷ್ಟು ಬೇಗ ಬರ್ಲಿ. Cleaned her up! The young Indian, first time in the Caribbean, has got her second wicket. ಕೆರೆಬಿಯನ್ ಪ್ರೀಮಿಯರ್ ಲೀಗ್ CBL ಆಡಿದ್ರಿ ಅಲ್ವಾ? ಅಂಡ್ ಯು ಆರ್ ದ ಫಸ್ಟ್ ವುಮನ್ ಇಂಡಿಯಾದಿಂದ ಸೆಲೆಕ್ಟ್ ಆದಂತಹ ಮೊದಲನೇ ಮಹಿಳೆ. ಪ್ರತಿ ಸಲ ಕಪ್ಪು ನಮ್ದೇ ಆಗ್ಲಿ. ಕರ್ನಾಟಕ ಕ್ರಿಕೆಟ್ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಅಥವಾ GR ವಿಶ್ವನಾಥ್, ಸೈದ್ ಕಿರ್ಮಾನಿ, ದೇವದತ್ ಪಡಿಕ್ಕಲ್, KL ರಾಹುಲ್? ಈ ಎಲ್ಲ ಪಟ್ಟಿಯಲ್ಲಿ ಇನ್ನೊಂದು ಹೆಸರು ಇತ್ತೀಚೆಗೆ ತುಂಬಾ ಸುದ್ದಿ ಮಾಡ್ತಾ ಇದೆ. ನಮ್ಮ ಕರ್ನಾಟಕ ಕ್ರಿಕೆಟ್ ಹಾಗೆ ಭಾರತದ ಕ್ರಿಕೆಟ್ನ ಭವಿಷ್ಯ ಇವತ್ತು ನನ್ನ ಜೊತೆಗೆ 100ಕ್ಕೆ 100 ಕರ್ನಾಟಕದಲ್ಲಿ. ನಮಸ್ತೆ, ನಾನು ವರ್ಷಾ ರಾಮಚಂದ್ರ. ಶುರು ಮಾಡೋಣ. ಲೆಟ್ಸ್ ಪ್ಲೇ. ಎಂಥ ಆಫ್ ಬ್ರೇಕ್, ಮಿಡಲ್ ಸ್ಟಂಪೇ ಡಮಾರ್. ಒಳ್ಳೆ ಸ್ವೀಪ್ ಅಪ್ಪ. ಈ ಒಂದು ಬೌಂಡ್ರಿ ಬೇಕಿತ್ತು. ಏನ್ ಫೀಲ್ಡಿಂಗ್ ಗುರು, ಸೂಪರ್. ಇದನ್ನೆಲ್ಲ ನಾನು ಹೇಳಿದಾಗ ನಿಮ್ಮ ಮನಸ್ಸಿಗೆ ಯಾರು ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಾನ್ ಮಾತಾಡ್ತಿರೋದು ಇವ್ರ ಬಗ್ಗೆ. ಹಾಯ್ ಶ್ರೇಯಾ ಪಾಟೀಲ್ರೆ, ಆರಾಮ ನೀವು? ಆರಾಮ್. ನನಗೆ ಆಕ್ಚುಲಿ ಉತ್ತರ ಕರ್ನಾಟಕ ಡೈಲೆಕ್ಟ್ ಬರಲ್ಲ, ಸೊ ನಂದೊಂದು ಸಣ್ಣ ರಿಕ್ವೆಸ್ಟ್. ಮಾತಾಡ್ಬೇಕಾದ್ರೆ ನೀವು ನಿಮ್ಮ ಭಾಷೆಲಿ. ಬಟ್ ನಂಗೂ ಈ ಉತ್ತರ ಕರ್ನಾಟಕ ಅಂತಂದಾಗ ನೀವು ಹೇಳ್ತಿದ್ರಿ ಅಪ್ಪ ಕಲಬುರ್ಗಿ ಅವರು, ಅಮ್ಮ ಬೈಲ್ ಹೊಂಗಲ್ದವ್ರು ಅಂತ. ಉತ್ತರ ಕರ್ನಾಟಕ ಡೈಲೆಕ್ಟ್ ಅಂತಂದ್ರೆ ಏನು? ಒಂದು ಸ್ಲ್ಯಾಂಗ್ ಅಲ್ಲ ಅದು? ಅಂದ್ರೆ ಎಲ್ಲರೂ ಅಲ್ಲಿ ಡಿಫ್ರೆಂಟ್ ಆಗೇ ಮಾತಾಡ್ತಾರೆ. ಅಂದ್ರೆ ನಾಟ್ ಅಷ್ಟು ಡಿಫ್ರೆಂಟ್ ಇಲ್ಲ, ಬಟ್ ಸ್ವಲ್ಪ ವರ್ಡ್ಸ್ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಆಗುತ್ತೆ. ಇವಾಗ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಏನ್ ಮಾಡಕತ್ತೀರಿ ಅಂತ ಒಂದ್ ಪಾರ್ಟಲ್ಲಿ ಹೇಳಿದ್ರೆ ಇನ್ನೊಂದ್ ಕಡೆ ಏನ್ ಮಾಡತ್ತೀರಿ. ಸೊ ವೆರಿ ಸ್ಮಾಲ್ ಡಿಫ್ರೆನ್ಸ್, ಆದ್ರೆ ಆ ತರ ಅಲ್ಲಿ ನಡೆಯುತ್ತೆ. ನಂದೆಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ಇವಾಗ. ಆ ಕಡೆನೂ ಮಾತಾಡ್ತೀನಿ, ಇಲ್ಲಿ ಕಡೆ ಬೆಂಗಳೂರು ಕನ್ನಡನೂ ಮಿಕ್ಸ್, ಎಲ್ಲ ಒಂದ್ ಕನ್ನಡನೇ. ಆದ್ರೆ ಚರ್ಮುರಿನ ಏನದು? ಚುರ್ಮುರಿ ಆಗಿದೆ. ಸೊ ಉತ್ತರ ಕರ್ನಾಟಕದ ಬಗ್ಗೆನೆ ಮಾತಾಡ್ತಾ, ಅಲ್ಲಿಯ ಜಾಗ, ಜನ, ಅವರ ಒಂದು ಸ್ಪಿರಿಟ್ ಇದೆಯಲ್ಲ, ಅಂದ್ರೆ ಬಹಳ ವಿಶೇಷವಾದ ಜಾಗ, ಸ್ಪಿರಿಟ್ ಅದು. ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಪರ್ಸನಾಲಿಟಿಲಿ, ವ್ಯಕ್ತಿಯಾಗಿ ಮತ್ತೆ ಕ್ರಿಕೆಟರ್ ಆಗಿ, ಅದೆಲ್ಲೋ ಒಂದ್ ಕಡೆ ಅದು ರಿಫ್ಲೆಕ್ಟ್ ಆಗುತ್ತೆ, ನಿಮ್ಮನ್ನ ಅದು ರೂಪಿಸಿದೆ ಅಂತ ನೀವು ಹೇಳ್ತೀರಾ? 100%. ನಾನು ನೋಡಿದಾಗೆಲ್ಲ ಫಸ್ಟ್ ಯಾರು ನಾರ್ತ್ ಕರ್ನಾಟಕ ಹುಡುಗಿ ಅಂದ್ರೆ ಕಡಕ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಕಡಕ್ ರೊಟ್ಟಿ, ಕಡಕ್ ವಾಟ್ ಎವರ್, ಬಟ್ ಕಡಕ್ ಅಂತ ಯೂಸ್ ಮಾಡ್ತಾರೆ, ವೆರಿ ರಾ ಅಂತ. ಅದನ್ನ ನಾನು ತುಂಬಾ ಸರಿ ಕೇಳಿಸ್ಕೊಂಡಿದ್ದೀನಿ. ಎಲ್ಲರೂ ನನ್ಗೆ ರಾ ಅನ್ನೋದು, ನಿನ್ ರಾ ಟ್ಯಾಲೆಂಟು, ನಿಂದು ಫುಲ್ ಬೀಳೋದು, ಡೈವ್ ಮಾಡೋದೆಲ್ಲ ಸಖತ್ ಕಡಕ್ ಆಗಿದೆ ಅಂತ ಹೇಳ್ತಾರೆ. ಸೊ ದಟ್ ಡಿಫೈನ್ಸ್ ಮಿ, ಆ ವರ್ಡ್ ಡಿಫೈನ್ಸ್ ಮಿ ಅ ಲಾಟ್. ಸೂಪರ್. ಈ ನೀವು ಐ ಥಿಂಕ್ ಚೈಲ್ಡ್ಹುಡ್ ಇಂದ ನೀವು ಬೇರೆ ಬೇರೆ ಆಟ ಆಡಿದೀನಿ, ಖೋ ಖೋ ಆಡಿದೀನಿ, ಕ್ರಿಕೆಟ್ ಆಫ್ ಕೋರ್ಸ್. ಈಗ ಇದೆಲ್ಲದು ಓಕೆ ಒಂದ್ ಕಡೆ. ಈಗ ನಮ್ಮ ಕರ್ನಾಟಕದ ಹೆಮ್ಮೆಯ ಲಗೋರಿ, ಆಮೇಲೆ ಮರ್ಕೋತಿ ಆಟ, ಚಿನ್ನಿ ದಾಂಡು, ಬುಗುರಿ, ಇದೆಲ್ಲ ಆಡಿದೀರಾ? ಟ್ರೈ ಮಾಡೀನಿ. ಪಪ್ಪ ಅಮ್ಮ ಹೇಳ್ತಿದ್ರ, ಅಂದ್ರೆ ಪಪ್ಪ ತೋರಿಸ್ತಿದ್ರು ಬುಗ್ರಿ ಹೆಂಗ್ ಆಡೋದು, ಲಗೋರಿ ಹೆಂಗ್ ಆಡೋದು. ಲಗೋರಿ ಜಾಸ್ತಿ ಆಡಿವಿ ನಾವ್. ಇವಾಗ ವಾರ್ಮ್ ಅಪ್ ಗೇಮ್ಸ್ಗೂ ಲಗೋರಿನೇ ಆಡೋದು. ಕರ್ನಾಟಕ ಗೇಮ್ಸ್ ಅಲ್ಲೆಲ್ಲ ಜಾಸ್ತಿ ಲಗೋರಿನೇ ನಾವ್ ಆಡೋದು. ಯಾರು ಜಾಸ್ತಿ ಹೊಡಿತಾರೆ, ತಗೊಂಡ್ ಬಿಸಾಕ್ಬೇಕು. ಸೊ ಕಲ್ತಿ ಮರ ಹತ್ತದಂತ್ರು ನಾ ಬಿಟ್ಟಿಲ್ಲ.
ಇಲ್ಲೂ ಬೆಂಗಳೂರಿಗೆ ನಾವು ಹುಟ್ಟಿ ಬೆಳೆದಿದ್ದು ಬೆಂಗಳೂರು, ಬಟ್ ಇಲ್ಲೂ ನಾ ಬಿಟ್ಟಿಲ್ಲ. ನಮ್ಮ ಫ್ರೆಂಡ್ಸಿಗೆಲ್ಲ ಮರ ಹಚ್ಚಿನ, ಫ್ರೆಂಡ್ಸ್ಗೆಲ್ಲ ಮರ ಸೊ ನೀವು ಬೆಳಿಬೇಕಾದ್ರೆ ಐ ಥಿಂಕ್ ಒಂದ್ ಕಡೆ ಎಲ್ಲೋ ಕೇಳ್ತಿದ್ದೆ, ನೀವು ನಿಮ್ಮ ಫ್ರೆಂಡ್ ಸೌಮ್ಯ ಎಲ್ರು ಲಂಚ್ ಬ್ರೇಕ್ ಹಿಂಗೆ ಹೊಡೆದು ಅದಂತೂ ನಾವಿಬ್ರು ಒಂಥರ ರೌಡಿನೇ ಇದ್ವಿ ಸ್ಕೂಲ್ದಾಗ. ಫಸ್ಟ್ ನಾವ್ ಸ್ಕೂಲ್ ಪೀರಿಯಡ್ ಎಲ್ಲಿ ಮುಗಿತದ ಅನ್ನಕ್ ಕಾಯ್ತಿರ್ತಿದ್ವಿ. ಲಂಚ್ ಬ್ರೇಕ್, ಸ್ನಾಕ್ಸ್ ಬ್ರೇಕ್ ಒಂದು 10-15 ಮಿನಿಟ್ಸ್ ನಾವಂದ್ರೂ ಕಾಯ್ತಿರ್ತಿದ್ವಿ ಯಾವಾಗಪ್ಪ ಹೊರಗೆ ಹೋಗೋದು ಯಾವಾಗ. ಸೊ ನಾವು ಜಲ್ದಿ ತಿಂದ್ಬಿಟ್ಟು ವಿ ಯೂಸ್ ಟು ಗೋ ಔಟ್. ಹಂಗೆ ಸ್ಕೂಲಲ್ಲೆಲ್ಲ ರೋಬ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಯಾರೋ ಹುಡುಗರು ಇರ್ತಿದ್ರು, ಗ್ಯಾಂಗ್ ಇರ್ತಿದ್ರು, ಏನೋ ಹಂಗೆಲ್ಲ ಫುಲ್ ಮಾಡೋದು. ಆಮೇಲೆ ನಮ್ದು ಪೀರಿಯಡ್ ಸ್ಟಾರ್ಟ್ ಆಗೋದು ಒಂದು 5 ನಿಮಿಷದಿಂದ ಎಲ್ಲರೂ ರಶ್ ಆಗ್ತಿದ್ರು. ಸೊ ಅವಾಗೇನೋ ನಮಗೆ ಇಬ್ಬರಿಗೂ ರಶ್ ಅಂದ್ರೆ ತುಂಬಾ ಇಷ್ಟ. ಅವಾಗ ಯಾರು ಹೊಡಿಬೋದು, ಯಾರಿಗೂ ಗೊತ್ತಾಗಲ್ಲ ನೀನ್ ನೋಡ್ದ ನಾನ್ ನೋಡ್ದ ಅಂತ. ಎಲ್ಲರೂ ಫುಲ್ ಜಗಳ. ನಮಗ್ ಜಗಳ ನೋಡಕ್ಕಂತೂ ಫುಲ್ ಅಲ್ಲೇ ಸೀನ್ ಅಲ್ಲೇ ಕುತ್ಕೊಂಡ್ಬಿಡ್ತೀವಿ ಜಗಳ ಅಂದ್ರೆ. ಸೊ ನಾವಿಬ್ರು ಹಿಂಗ್ ಕೈ ಇಟ್ಕೊಳ್ಳೋದು ಜೋರಾಗಿ ಹೊಡಿಯೋದು. ಯಾರು ಹೊಟ್ಟೆ ಆಗ್ಲಿ, ಯಾರು ತಲೆಗಾಗ್ಲಿ, ಯಾರು ಸಿಗ್ತಾರೋ ಅವ್ರಿಗೆಲ್ಲ ಹೊಡಿಯೋದು. ನಾವು ಮಾತ್ರ ಮುಂದೆ ಹೋಗ್ತಾ ಇರೋದು. ಆಗ ಫ್ರೆಂಡ್ಸಿಗೆ ಹೊಡಿತಿದ್ರಿ, ಇವಾಗ ಬೇರೆ ಆಪೋನೆಂಟ್ಸಿಗೆ ಹೊಡಿತಿದ್ರಿ. ಅಲ್ಲಿಂದಾನೇ ಸ್ಟಾರ್ಟ್ ಆಯ್ತು ಮೇ ಬಿ. ಆಲ್ಸೋ ಶ್ರೇಯಾ, ಐ ಥಿಂಕ್ ನಿಮ್ಮ ಲೈಫ್ ನ ನೋಡಿದ್ರೆ ಸಮ್ವೇರ್ ಯು ಗಾಟ್ ಅ ಬಿಟ್ ಲಕ್ಕಿ. ಅಂದ್ರೆ ಒಂದು ಅಫ್ಕೋರ್ಸ್ ಬೆಂಗಳೂರು ಅಂತ ಸಿಟಿಲಿ ನೀವು ಬೆಳೆದಿದ್ದು, ಇನ್ನೊಂದು ನಿಮ್ಮ ಫ್ಯಾಮಿಲಿ ಐ ಥಿಂಕ್ ಮೆನ್ಷನ್ ಮಾಡಲೇಬೇಕು ಅಲ್ವಾ. ಅಪ್ಪ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು, ಅವರು ಕ್ರಿಕೆಟ್ ಆಡ್ತಿದ್ರು, ಅಕಾಡೆಮಿ ಇತ್ತು, ಅಕ್ಕ ಸ್ಪೋರ್ಟ್ಸ್ ಆಡಿದ್ದಾರೆ, ತಮ್ಮ ಸ್ಪೋರ್ಟ್ಸ್ ಆಡ್ತಾನೆ. ಆ ಥರದಲ್ಲಿ ಅಂಥ ಚಾಲೆಂಜಸ್ನ ನೀವು ಫೇಸ್ ಮಾಡಲಿಲ್ಲ ಅಂತಾನೆ ಹೇಳ್ತೀನಿ. ಬಟ್ ಇವತ್ತಿಗೂ ಕೂಡ ನಿಜ ಏನು ಅಂತಂದ್ರೆ, ಹೆಣ್ಮಕ್ಳು ಸ್ಪೋರ್ಟ್ಸ್ನ ತಗೊಳ್ಳೋದಾದ್ರೆ, ಅದನ್ನ ಕರಿಯರ್ ಮಾಡ್ಕೊಳ್ಳೋದಾದ್ರೆ ತುಂಬಾ ಯೋಚನೆ ಮಾಡಬೇಕು. ತುಂಬಾ ಚಾಲೆಂಜಸ್ ಇದೆ. ಅದ್ ನೀವು ಒಪ್ಕೋತೀರಾ? ನೀವು ಆ ಮಾತನ್ನ ನೋಡ್ತೀರಾ? ಅದನ್ನ ನೋಡ್ತೀನಿ. ನನ್ನ ಫ್ರೆಂಡ್ಸ್ ನನ್ನ ಹತ್ರ ಬಂದು ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಸೌಮ್ಯ ಅವಳಿಗೆ ಮನೆಯಿಂದ ಈಚೆ ಬಿಡ್ತಿರ್ಲಿಲ್ಲ ಅಷ್ಟೊಂದು, ಮಾಡಲ್ಲ ಬಟ್ ನಾನು ಹೋಗ್ಬಿಟ್ಟು ಅಂಕಲ್ಗೆ ಹೇಳ್ತೀನಿ, ಅಂಕಲ್ ಬಿಡಿ ಅಂಕಲ್, ನಾನು ನೋಡ್ಕೊಂತೀನಿ. ಸೊ ಅಂಕಲ್ಗೆ ಏನಂದ್ರೆ ಶ್ರೇಯಾಂಕ ಇದ್ದಾಳಲ್ಲ ನೋಡ್ಕೊಂತಾಳೆ ಆ ತರ. ಸೊ ದಟ್ ಈಸ್ ಅ ವೆರಿ ಸ್ಮಾಲ್ ಎಕ್ಸಾಂಪಲ್, ಬಟ್ ಐ ಹ್ಯಾವ್ ಹರ್ಡ್ ಪೀಪಲ್ ಆ ತರ ಸ್ಟ್ರಗಲ್ ಮಾಡೋದು, ವೇರ್ ಅಪ್ಪ ಅಮ್ಮ ಅಷ್ಟು ಸಪೋರ್ಟ್ ಮಾಡಲ್ಲ. ಇಲ್ಲ ನೀನು ಓದು, 10th ಆದ್ಮೇಲೆ ನೋಡೋಣ, 12th ಆದ್ಮೇಲೆ ನೋಡೋಣ. ಸೊ ಅದೊಂದು ಐ ಥಿಂಕ್ ಟ್ರೆಂಡ್ ಆಗ್ಬಿಟ್ಟಿದೆ. ಇಲ್ಲ 10th ಮಾಡ್ಬೇಕು, 12th ಆದ್ಮೇಲೆ ಆಡ್ಬೇಕು ಅಂತ. ಬಟ್ ಇವಾಗ ಸ್ಲೋಲಿ ಚೇಂಜ್ ಆಗ್ತಿದೆ. ಬಟ್ ಇನ್ನೂ ಚೇಂಜಸ್ ಬರಬೇಕು. ಐ ಥಿಂಕ್ ಇವಾಗ WPL ಕ್ರಿಕೆಟ್ ಬಗ್ಗೆ ಮಾತಾಡಿದಾಗ WPL ಇಂಡಿಯಾಗ ಆಡ್ತಿದ್ದಾರೆ ಜನರು. ಸೊ ಈ ತರ ಸ್ಮಾಲ್ ಸಿಟಿ ಟೌನ್ಸ್ ಇಂದಾನು ಬರ್ತಿದ್ದಾರೆ, ನಾಟ್ ಜಸ್ಟ್ ಬ್ಯಾಂಗ್ಳೂರ್ ಬಿಗ್ ಸಿಟೀಸ್ ಅಂತ. ಸೊ ಚಿಕ್ಕ ಊರಿಂದಾನು ಬರ್ತಿದ್ದಾರೆ. ಇವಾಗ ರಾಜೇಶ್ವರಿ ಗಾಯಕ್ವಾಡ್ ನೋಡಿರ್ತೀರಾ, ರಾಮೇಶ್ವರಿ. ಸೊ ಅವರೆಲ್ಲ ಬಿಜಾಪುರಿಂದ ಚಿಕ್ಕ ಟೌನ್ ಇಂದ ಬಂದಿದ್ದಾರೆ. ಸೊ ಅಂತವ್ರು ದೊಡ್ಡ ಮಾಡ್ತಿದಾರೆ ಅಂದ್ರೆ ಅವಾಗ ದಿಸ್ ವಾಸ್ ಅಬೌಟ್ 7-8 years ಬ್ಯಾಕ್ ಅವ್ರು ಮಾಡಿದಾಗ. ಸೊ ಇವಾಗ ಇನ್ನೂ ಗ್ರೋ ಆಗ್ಬೇಕದು. ಸೊ ಎಲ್ಲಾ ಪೇರೆಂಟ್ಸ್ ಅನ್ಕೋಬೇಕು ನನ್ ಮಗ್ಳುನು ಆಗ್ಬೇಕು, ಅಟ್ಲೀಸ್ಟ್ ಅವಳಿಗೆ ಒಂದು ಪುಷ್ ಕೊಡೋಣ. ಆಗುತ್ತೆ ಇರಲ್ಲ ಗೊತ್ತಿಲ್ಲ, ಬಟ್ ಅವಳಿಗೆ ಏನ್ ಮಾಡೋಣ, ಕಾನ್ಫಿಡೆನ್ಸ್ ಕೊಡೋಣ. ಓಕೆ ನೀನ್ 5 years ತಗೊಂಡು ನೀನ್ ಏನ್ ಮಾಡ್ತೀಯ ಮಾಡು, ಆಮೇಲೆ ಬಟ್ ಸೆಕೆಂಡ್ ಪ್ಲಾನು ಇಟ್ಕೊಂಡಿರು ಅಂತ. ಸೊ ಪೇರೆಂಟ್ಸ್ ಅದೊಂದು ಅರ್ಥ ಮಾಡ್ಕೊಂಡ್ರೆ ಐ ಥಿಂಕ್ ಮಕ್ಳು ಖುಷಿ, ಅಪ್ಪ ಅಮ್ಮರು ಖುಷಿ. ಆ ಟೈಮಲ್ಲಿ ನನಗೆ ಆಡಕ್ ಬಿಟ್ಟಿರ್ಲಿಲ್ಲ. ಇಲ್ಲ ನೀನು 75 ಮೇಲೇನೆ ತೆಗಿಬೇಕು, 90 ಮೇಲೇನೆ ತೆಗಿಬೇಕು, 10th 12th ಅಂದಿದ್ರೆ ನನಗೂ ಪ್ರೆಷರ್ ಆಗಿರೋದು, ನನಗೆ ಡೌಟು ಬಂದಿರೋದು, ನಾನು ಕ್ರಿಕೆಟ್ ಆಡ್ಲಾ, ಅಯ್ಯೋ ನಾನು 80% ತೆಗಿಬೇಕಾ, ಸೊ ಎರಡೂ ಮಾಡ್ಬೇಕಾ, ಏನ್ ಮಾಡ್ಬೇಕಾ, ಅವಾಗ ಕ್ವೆಶ್ಚನ್ ಮಾರ್ಕ್ ಇರ್ತಿತ್ತು. ಬಟ್ ಅಪ್ಪ ಏನಂದ್ರೆ ನೀನ್ ಪಾಸ್ ಆಗು ಸಾಕು ನನಗೆ. ಸೊ ಅದೊಂದು ಫೀಲ್ ಇದ್ರೆ ಸಾಕು. ಓಕೆ ಅಪ್ಪ ನನಗೆ ಇಷ್ಟು ಹೇಳಿದ್ದಾರೆ, ಸೊ ಓದೋಣ, ಪಾಸ್ ಆಗೋಣ, ಬಟ್ ಕ್ರಿಕೆಟ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡೋಣ. ಸೊ ಆಮೇಲೆ ಕ್ರಿಕೆಟ್ ನನಗೆ ಇಂಟ್ರೆಸ್ಟ್ ಬಂತು. ಆಮೇಲೆ ಹಂಗೆ ಆಡಕ್ ಸ್ಟಾರ್ಟ್ ಮಾಡಿದೆ. ಅಪ್ಪನೂ ಸಪೋರ್ಟ್ ಮಾಡಿದ್ರು, ನನಗೆ ಪಿಕಪ್ ಮಾಡಿದ್ರು. ಅದು ವೆರಿ ಸ್ಮಾಲ್ ಥಿಂಗ್ ಇರ್ಬೋದು, ಪಿಕಪ್ ಅಂಡ್ ಡ್ರಾಪ್, ಬಟ್ ಇವಾಗ ಗೊತ್ತಾಗುತ್ತೆ ಅದು ಎಷ್ಟು ಆಕ್ಚುಲಿ ಕಷ್ಟ ಪಾಠ ಅದು ಅಂತ. ಏನಂತಿದ್ರಿ, ಒಂದ್ ದಿನದಲ್ಲಿ ಎಷ್ಟು ಕಿಲೋಮೀಟರ್ ಅಪ್? ಆಲ್ಮೋಸ್ಟ್ 30-40 kilometers ಒನ್ ವೇ ಹೋಗಿ ಬರೋದು. ಅವಾಗ ಸ್ಕೂಟಿಯಲ್ಲಿ ನಾನು ಬರ್ಬೇಕಾ, ಪ್ರಾಕ್ಟೀಸ್ ಮುಗಿಸ್ಕೊಂಡ್ ಬಂದ್ಮೇಲೆ ಸುಸ್ತಾಗಿರುತ್ತೆ. ಸೊ ಅಪ್ಪ ಸ್ಕೂಟಿಯಲ್ಲಿ ಎಲ್ಲಾ ನನ್ ನಿದ್ದೆ ಹಂಗೆ ಬಿದೋಗ್ತಿದ್ದೆ. ಸೊ ಅವಾಗ ನಿಲ್ಸ್ತಿದ್ರು ಮರದ ಕೆಳಗಡೆ, ಜ್ಯೂಸ್ ಕುಡಿಸ್ತಿದ್ರು, ಒಂದ್ ಸ್ವಲ್ಪ ರೆಸ್ಟ್ ಮಾಡು, ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಿದ್ರು. ಎಲ್ಲ ಸ್ಟ್ರಗಲ್ ನೋಡಿದ್ಮೇಲೆ ಇವಾಗ ಒಂಥರ ಅಪ್ಪಗನು ಖುಷಿ, ನನ್ಗೂನು ಖುಷಿ, ಫುಲ್ ಫ್ಯಾಮಿಲಿ ಖುಷಿ. ನಿಮ್ಮ ನೋಡಿ ನಮಗೂ ಎಲ್ಲ ಖುಷಿ. It's a special moment, sir, because I've been dreaming this since I was a kid. So it's a special moment to be wearing this jersey and doing what I'm doing for the team. ನಾವೀಗ ನಮ್ಮ ಕರ್ನಾಟಕ ವಿಮೆನ್ಸ್ ಕ್ರಿಕೆಟ್ ಅಂತ ಅಂದಾಗ ಅದ್ರ ಹಿಸ್ಟ್ರಿನೂ ಅಷ್ಟೇ ಇದೆ ಆಯ್ತಾ. ಎಂತೆಂಥ ಪ್ಲೇಯರ್ಸ್ಗಳು ನಮ್ಮ ಕರ್ನಾಟಕ ನೋಡಿದೆ ಅಲ್ವಾ. ಸೊ ನೀವು ಶಾಂತಾರಂಗಸ್ವಾಮಿ ಆಗಿರ್ಬೋದು, ನೌಶೀನ್ ಖಾದರ್ ಆಗಿರ್ಬೋದು, ಅವ್ರ ಕಲ್ಪನಾ ಅವ್ರಾಗಿರ್ಬೋದು, ಅವ್ರನ್ನೆಲ್ಲ ಫಸ್ಟ್ ಮೀಟ್ ಮಾಡಿದಾಗ ನಿಮ್ಗೆ ಆಲ್ರೆಡಿ ಅವ್ರದ್ದೆಲ್ಲ ಇಷ್ಟು ಈ ತರ ಅಚೀವ್ಮೆಂಟ್ ಇದೆ ಅಂತ ಗೊತ್ತಿತ್ತಾ, ಅಥವಾ ಅವ್ರು ಮೀಟ್ ಮಾಡಿದ್ಮೇಲೆ ಅದೊಂದು ಅರ್ಥ ಮಾಡ್ಕೊಂಡು ಹೇಗಿತ್ತು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದ್ದು?
ಗೊತ್ತಿತ್ತು, ಅಪ್ಪ ಎಲ್ಲ ಹೇಳಿದ್ರು ಈ ತರ ಅಂತ. ಆಬ್ವಿಯಸ್ಲಿ ಟೀಮಲ್ಲಿ ಇದ್ದಾಗ ಯು ವಿಲ್ ಹಿಯರ್ ಪೀಪಲ್ ಸ್ಪೀಕ್, ಇಲ್ಲ ಈ ತರ ಶಾಂತರಂಗಸ್ವಾಮಿ ಫಸ್ಟ್ 6 ಹೊಡೆದಿದ್ದು, ಕ್ಯಾಪ್ಟನ್. ಸೊ ಅದೆಲ್ಲ ಬಿಲ್ಡಪ್ ಇತ್ತು, ಆಮೇಲೆ ಮಾಡಿದಾರೆ ಅವರು ಆಬ್ವಿಯಸ್ಲಿ. ಸೊ ಒಂದ್ ರೆಸ್ಪೆಕ್ಟ್ ಇತ್ತು ಅವ್ರ ಮೇಲೆ. ಆಮೇಲೆ ಅವ್ರು ನಾವು ಚಿಕ್ಕವರಿದ್ದಾಗ ಅಂಡರ್-16 ಅಂಡರ್-19 ಆಡ್ಬೇಕಾದ್ರೆ ಅವ್ರು ನಮ್ ಕೋಚಸ್ ಇದ್ರು, ಬಂದ್ಬಿಟ್ಟು ನೋಡ್ತಿದ್ರು, ಸೆಲೆಕ್ಷನ್ ಕಮಿಟಿಯಲ್ಲಿ ಕೂಡ ಇದ್ರು. ಸೊ ಒಂದ್ ರೆಸ್ಪೆಕ್ಟ್ ಇತ್ತು. ಆಮೇಲೆ ಅವರಿಂದ ಏನೇನ್ ಕಲಿಯಕ್ಕಾಗತ್ತೆ ಕಲಿತೀವಿ. ಬಟ್ ಫಸ್ಟ್ ಏನಂದ್ರೆ ಭಯ ಇರ್ತಿತ್ತು ಅವ್ರನ್ನ, ಅಂದ್ರೆ ಭಯ ನಮ್ಗೆ. ಅವ್ರು ಬಂದ್ ಕೂತ್ಕೊಂಡ್ರೆ ಅಯ್ಯೋ ಏನ್ ಮಾಡ್ಬೇಕು, ಏನಾದ್ರು ತಪ್ಪು ಮಾಡಿದ್ರೆ ಬೈತಾರೆ, ಅದು ಅಷ್ಟು ಭಯ ಇತ್ತು. ಶಾಂತರಂಗಸ್ವಾಮಿ ಸೂಪರ್ ಸೀನಿಯರ್, ಕಲ್ಪಿ ಮ್ಯಾಮ್ ಆಗ್ಲಿ. ಸೊ ನಾನ್ ಕಲ್ಪನಾ ಮ್ಯಾಮ್ ಜೊತೆ 2-3 ಕ್ಯಾಂಪ್ ಮಾಡಿದೀನಿ. ಸೊ ZCA ಕ್ಯಾಂಪ್ಸ್. ಸೊ ಅವಾಗ ಸ್ವಲ್ಪ ಅರ್ಥ ಮಾಡ್ಕೊಬಹುದು, ಓಕೆ ಈ ತರ ಇದಾರೆ, ಆಮೇಲೆ ಎಷ್ಟು ಕಲಿಬಹುದು ಅವರಿಂದ, ಏನೇನ್ ಕ್ವೆಶನ್ಸ್ ಕೇಳ್ಬೋದು. ಸೊ ಅವರು ಹೆಲ್ಪ್ ಮಾಡಿದ್ದಾರೆ ತುಂಬಾ. ಹಾಗೆ ಮತ್ತೆ ಕರ್ನಾಟಕ ಕ್ರಿಕೆಟ್ ಗಂಡಸರು ಹೆಂಗಸರು ಅಂತ ಇಬ್ರು ತಗೊಂಡಾಗ ಲಿಸ್ಟ್ ಇಸ್ ವೆರಿ ಲಾಂಗ್. ಇಲ್ಲಿಂದ ಎಷ್ಟು ಗ್ರೇಟ್ ಪ್ಲೇಯರ್ಸ್ ಬಂದಿದ್ದಾರೆ. ಸೊ ನಿಮ್ಗೆ ಒಂದು ಡ್ರೀಮ್ ಟೀಮ್, ಮೆನ್ ಅಂಡ್ ವಿಮೆನ್ ಸೇರಿಸಿ ಒಂದು ಕರ್ನಾಟಕ ಡ್ರೀಮ್ ಟೀಮ್ ಅಂತ ಮಾಡೋದಾದ್ರೆ, ಹಿಂದಿನವರು ಇವತ್ತಿನವರೆಲ್ಲ ಸೇರಿಸಿ ಇಡೀ ಟೀಮ್ ಹೇಳಿ ಅಂತ ಹೇಳಲ್ಲ, 11 ಪೀಪಲ್ ಬೇಡ, ಒಂದು ಪಟ್ಟಂತ ಒಂದು 5-6 ಹೆಸರುಗಳು ಯಾವ್ದು ನಿಮ್ಗೆ ಇವ್ರು ಇರ್ಬೇಕಂತ ಬರುತ್ತೆ? ವೇದ ಕೃಷ್ಣಮೂರ್ತಿ ಅಲ್ಲ? ವೇದ ಕೃಷ್ಣಮೂರ್ತಿ, ನಾನು, ದೇವದತ್ ಪಡಿಕಲ್, ಮನೀಶ್ ಪಾಂಡೆ, KL ರಾಹುಲ್. ಓಕೆ. ನೀವು ಕುಂಬ್ಳೆ, ಶ್ರೀನಾಥ್, ಪ್ರಸಾದ್ 5 ಅಂದ್ರಿ, ಅವರೆಲ್ಲ ಬಂದ್ಬಿಡ್ತಾರೆ. ಆಮೇಲೆ ತುಂಬಾ ದೊಡ್ಡ ಲಿಸ್ಟ್ ಆಗ್ಬಿಡುತ್ತೆ. ಆಮೇಲೆ ಇದನ್ನ ಸೆಲೆಕ್ಷನ್ ಮಾಡಕ್ಕೆ ಮತ್ತೆ ಅವರೆಲ್ಲ ಆಬ್ವಿಯಸ್ಲಿ ಲೆಜೆಂಡ್ಸ್. ಕುಂಬ್ಳೆ ಆಗ್ಲಿ, ಶ್ರೀನಾಥ್ ಆಗ್ಲಿ, ಅರವಿಂದ್ ಆಗ್ಲಿ. ಸೊ ಎಷ್ಟೊಂದ್ ಜನ ಹಂಗೆ ನೇಮ್ ಮಾಡ್ತಾನೆ ಇರ್ಬೋದು. ಬಟ್ ರಾಹುಲ್ ದ್ರಾವಿಡ್ ಆಗ್ಲಿ ಅಲ್ವಾ, ಯಾರನ್ನ ಇಟ್ಕೊಳ್ಳೋದು, ಯಾರನ್ನ ಬಿಡೋದು. ಆಸ್ ಅ ಸೆಲೆಕ್ಟರ್ ಯು ಹ್ಯಾವ್ ಅ ವೆರಿ ಟಫ್ ಜಾಬ್. ವೆರಿ ಟಫ್. ಫಸ್ಟ್ ಟೈಮ್ ನೋಡ್ತಿರೋದಾ? ಸೂಪರ್ ಯಾ. ಆಕ್ಚುಲಿ ಇದೇ ರೀತಿ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಕಾರ್ಯಕ್ರಮಗಳು ನಮ್ಮ 100ಕ್ಕೆ 100 ಕರ್ನಾಟಕದ ಯೂಟ್ಯೂಬ್ ಚಾನೆಲ್ ನಲ್ಲಿ ಇದೆ. ಆಸಕ್ತಿ ಇದೆ ಅಂತ ಗೊತ್ತು, ಅದಕ್ಕೆ ನೋಡ್ತಾ ಇದ್ದೀರಿ. ಖಂಡಿತ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. Cleaned her up! The young Indian, first time in the Caribbean, has got her second wicket. And it's a prize one. ಕೆರೆಬಿಯನ್ ಪ್ರೀಮಿಯರ್ ಲೀಗ್ CPL ಆಡಿದ್ರಿ ಅಲ್ವಾ? ಅಂಡ್ ಯು ಆರ್ ದ ಫಸ್ಟ್ ವುಮನ್, ಇಂಡಿಯಾದಿಂದ ಸೆಲೆಕ್ಟ್ ಆದಂತಹ ಮೊದಲನೇ ಮಹಿಳೆ CPL ಆಡೋದಕ್ಕೆ. ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಐ ಮೀನ್ ನಾನು ಫಸ್ಟ್ ಟೈಮ್ ಈ ತರ ಸೆಲೆಕ್ಟ್ ಆಗ್ತಿದ್ದೀನಿ, ಖುಷಿ ಆಯ್ತು. ಫಸ್ಟ್ ಇಂಡಿಯನ್ ಟು ಬಿ ಸೆಲೆಕ್ಟೆಡ್ ಇನ್ WCPL ಅಂದಾಗ ದಟ್ ಇಟ್ ಸೆಲ್ಫ್ ಇಸ್ ಅಚೀವ್ಮೆಂಟ್ ಅಲ್ಲೋ. ಆಮೇಲೆ ನನ್ ಏನಾಯ್ತು ಅಂದ್ರೆ, ನಾನು ಒಬ್ಳೆ ಇಂಡಿಯನ್ ಅಲ್ಲಿ. ಆಮೇಲೆ ಸ್ವಲ್ಪ ಅಯ್ಯೋ ಏನ್ ಮಾಡ್ತೀನಿ ಒಬ್ಳೆ ನಾನು. ಅವಾಗ ಬೇರೆ I was 21 ಏನೋ, ಏನ್ ಮಾಡ್ತೀನಿ ನಾನು, ಕ್ವೆಶನ್ ಸ್ಟಾರ್ಟ್ ಆಯ್ತು. ಆಮೇಲೆ ಇಲ್ಲ ಅಲ್ಲಿ ಹೋಗ್ಬಿಟ್ಟು ನೋಡೋಣ, ಬಿಂದಾಸ್ ಆಗಿರೋಣ, ಲ್ಯಾಂಗ್ವೇಜ್ ಸೂಟ್ ಆಗುತ್ತಾ, ಸೊ ಆಲ್ ದೀಸ್ ಕ್ವೆಶನ್ಸ್ ಇತ್ತು. ಬಟ್ ಅಲ್ಲಿ ಹೋದ್ಮೇಲೆ ಅಂತೂ ಫುಲ್ ಚಿಲ್. 1-2 ಡೇಸ್ ಪ್ರಾಕ್ಟೀಸ್ ಆದ್ಮೇಲೆ ಅಂತೂ ಎಲ್ಲರೂ ಫುಲ್ ಫ್ರೆಂಡ್ಸ್ ಆದ್ರು. ಸೋಫಿ ಡಿವೈನ್ ಇದ್ರು ನಮ್ಮ ಟೀಮಲ್ಲಿ. ಸೊ ಅವ್ರ ಜೊತೆ ಆಡಿದ್ದೆ ನಾನು WPL ಕೂಡ. ಸೊ ಅವಾಗ ಸ್ವಲ್ಪ ಅನ್ಕೊಂಡೆ, ಓಕೆ ಇದಾರೆ ನಮ್ ಜನ ಇದಾರೆ ಅಂತ. ಅಂದ್ರೆ ಅಲ್ಲಿ ಬೌಲಿಂಗ್ ಹಾಕಿ ಪರ್ಪಲ್ ಕ್ಯಾಪ್ ತಗೊಂಡು ಹೈಯೆಸ್ಟ್ ವಿಕೆಟ್ ಟೇಕರ್ ಆದೆ ಅಲ್ಲಿ. ಸೊ ಒಂದ್ ಬೌಲರ್ಗೆ ವೆನ್ ಯು ಹ್ಯಾವ್ ದೋಸ್ ವಿಕೆಟ್ಸ್ ಇನ್ ಬ್ಯಾಗ್ ಅಲ್ವಾ, ಆ ಕಾನ್ಫಿಡೆನ್ಸ್ ಸಮಥಿಂಗ್ ಎಲ್ಸ್. ಅದು ದಟ್ ಕಾಂಟ್ ಮ್ಯಾಚ್ ಎನಿಥಿಂಗ್ ಎಲ್ಸ್. ಅದಾದ್ಮೇಲೆ ಯುಲ್ ಫೀಲ್ ಓಕೆ ನನ್ನ ಹತ್ರ ಸ್ವಲ್ಪ ವಿಕೆಟ್ಸ್ ಇದೆ, ಐ ನೋ ಲೈಕ್ ಅಂಡರ್ ಪ್ರೆಷರ್ ಹೆಂಗ್ ಹಾಕೋದು, ಐ ಆಮ್ ನೌ ಕ್ಯಾನ್ ಬಿ ಅ ಲೀಡ್ ಫ್ರಂಟ್ ಬೌಲರ್ ಆಗ್ಬೋದು. ಸೊ ಅದೆಲ್ಲ ಅಂದಾಗ ರೆಸ್ಪಾನ್ಸಿಬಿಲಿಟಿ ನನಗಿಷ್ಟ. ಆಮೇಲೆ ಅಂಡರ್ ಪ್ರೆಷರ್ ಹಾಕಿದ್ದೆ, ಡಿಫ್ರೆಂಟ್ ಸಿಚುವೇಶನ್ ಅಲ್ಲಿ ಹಾಕಿದ್ದೆ, ಅಂಡ್ ದೆನ್ ಅದು ಡಿಫ್ರೆಂಟ್ ಫೀಲಿಂಗ್ ಇತ್ತು. ಅದು ಅಲ್ಲ, ಅದೇನ್ ಶ್ರೇಯಾಂಕ, ನಾವೆಲ್ಲ ಪ್ರೆಷರ್ ಅಂತಂದ್ರೆ ಒಂಥರ ಹೆದರ್ಕೋತೀವಿ ಆಯ್ತಾ. ನೀವ್ ಎಷ್ಟ್ ಕಡೆ ಕೇಳಿದೀನಿ ಬಿಂದಾಸಾಗಿ, ನಾನು ಇಷ್ಟ ಪ್ರೆಷರು, ನಾನು ತುಂಬಾ ಆಡ್ತೀನಿ ಪ್ರೆಷರ್ ಅಲ್ಲಿ. ಅದ್ ಎಲ್ಲಿಂದ ಆ ಪ್ರೆಷರ್ನ ಎಂಜಾಯ್ ಮಾಡುವಂತ ನಿಮ್ಗೆ ಎಲ್ಲಿಂದ ಬಂದಿದೆ ಅದು? ಮೇ ಬಿ ವಿರಾಟ್ ಇಂದಾನೆ ಬಂದಿದೆ. ಬಿಕಾಸ್ ಅವ್ರಿಗೂ ಪ್ರೆಷರ್ ಅಂದ್ರೆ ಇಷ್ಟ. ಅವ್ರ ಪ್ರೆಷರ್ ಅಲ್ಲಿ ಚೆನ್ನಾಗಿ ಮಾಡಿದ್ರೆ ಅದೊಂದು ಡಿಫ್ರೆಂಟ್ ಫೀಲಿಂಗೇ ಕೊಡುತ್ತೆ. ಅದು ಎಕ್ಸ್ಪ್ಲೇನ್ ಮಾಡಕ್ಕೂ ಆಗಲ್ಲ. ನನಗೂ ಅದೇ ತರ ಪ್ರಾಕ್ಟೀಸ್ ಕೂಡ ಮಾಡಿದೀನಿ. ಸುಮ್ನೆ ಹೋಗ್ಬಿಟ್ಟು ಪ್ರೆಷರ್ ಅಲ್ಲಿ ನಂಗೆ ಇಷ್ಟ ಅಂತ ಇಲ್ಲ. ಬಟ್ 5 years ಇಂದ ಇವಾಗ ಅರ್ಜುನ್ ಸರ್ ಜೊತೆ ನಾನು ಟ್ರೈನ್ ಮಾಡಿದಾಗಿಂದ ಐ ಗಾಟ್ ಟು ನೋ ಹೆಂಗೆ ಯಾವ ತರ ಫೇಸಸ್ ಅಲ್ಲಿ ನಾನು ರಿಯಾಕ್ಟ್ ಮಾಡಬೇಕು, ಅಂಡರ್ ಪ್ರೆಷರ್ ಅಲ್ಲಿ ನಂದು ಕ್ಲಾರಿಟಿ ಆಫ್ ಥಾಟ್ ಹೆಂಗಿರ್ಬೇಕು, ಯಾವ ತರ ಬೌಲಿಂಗ್ ಹಾಕ್ಬೇಕು. ಸೊ ಅದೆಲ್ಲ ಪ್ರಾಕ್ಟೀಸ್ ಅಲ್ಲಿ ಬಂತು. ಅದಾದ್ಮೇಲೆ ಕಂಫರ್ಟಬಲ್ ಆಗ್ತಾ ಬಂದೆ. ಆಮೇಲೆ ಆ ಪ್ರೆಷರ್ ಅಲ್ಲಿ ಬೌಲಿಂಗ್ ಹಾಕೋದೇ ಡಿಫ್ರೆಂಟ್ ಮಜಾ ಆಲ್ ಟುಗೆದರ್. ಅಂದ್ರೆ ಅದರಿಂದ ಏನಾದ್ರು ಗೆದ್ರೆ ನಿನ್ ಮ್ಯಾಚಸ್ ಗೆಲ್ಸ್ತಾರೆ ಇದ್ರೆ ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಅಂದ್ರೆ ಆರಾಮಾಗಿ ನಿದ್ದೆ ಮಾಡ್ಬೋದು. ಸೊ ನನಗ್ ಅದೊಂದು ಸಮ್ ಮಜಾ ಇದೆ ಅದ್ರಲ್ಲಿ, ಕಿಕ್ ಕೊಡುತ್ತೆ ಅಂಡರ್ ಪ್ರೆಷರ್ ಅಲ್ಲಿ. ನಮಗೆ ನೋಡೋರಿಗೆ ಕಷ್ಟ, ನಮಗೂ ಅಷ್ಟೇ. ನಾನು ನೋಡಕ್ ಆಗಲ್ಲ ಇವಾಗ್ಲೂ. ಆಸ್ ಅ ನಾನು RCB ಮ್ಯಾಚಸ್ ಎಲ್ಲ ನೋಡಕ್ ಹೋದಾಗ ಐ ಆಮ್ ಪ್ರಾಪರ್ ಫ್ಯಾನ್ ಗರ್ಲ್. ಐ ಆಮ್ ನಾಟ್ ಅ ಕ್ರಿಕೆಟರ್ ಹೂ ಇಸ್ ವಾಚಿಂಗ್. ಐ ಆಮ್ ಅ ಪ್ರಾಪರ್ ಫ್ಯಾನ್. ನಾನು ಇನ್ನೇನ್ ಮಾಡ್ತಿದ್ಯಾ ಅದೇ. ಆಮೇಲೆ ನಂಗೆ ಎಲ್ಲರೂ ಹೇಳ್ತಾರೆ, ನೀನ್ ಕ್ರಿಕೆಟರ್, ನೀನೇ ಹಂಗೆ ಹೇಳ್ಬಾರ್ದು. ಬಟ್ ಐ ಕಾಂಟ್ ಕಂಟ್ರೋಲ್ ದಟ್ ಕಿಡ್ ಇನ್ ಮೀ, ದಟ್ ಫ್ಯಾನ್ ಇನ್ ಮೀ. ಫುಲ್ ನಾನು ಹಂಗೆ ಇರ್ತೀನಿ, ಬೈಕೊಂಡು ಏನಕ್ಕೆ. ಸೊ ಒಂದ್ ವೇಳೆ
ನೀವು RCB ಸೆಲೆಕ್ಟ್ ಆಗದೆ ಬೇರೆ ಯಾವ್ದಾದ್ರು ಟೀಮಿಗೆ ಆಗಿದ್ರೆ ಏನಾಗ್ತಿತ್ತು ನಿಮ್ಮ ಲೈಫು? ಐ ಮೀನ್ ಇವಾಗ ಐ ಆಮ್ ಲಕ್ಕಿ ಇನಫ್ ಟು ಬಿ ಅ ಪಾರ್ಟ್ ಆಫ್ RCB. ಇವಾಗ 4 ವರ್ಷ ಆಯ್ತು. ಸೊ ಇದೇ ತರ ಕಂಟಿನ್ಯೂ ಆದ್ರೆ ಒಳ್ಳೇದೇ. ಬಟ್ ಯು ನೆವರ್ ನೋ, ಐ ಕಾಂಟ್ ಬಿ ಲೈಕ್ ಇದೇ ಟೀಮಲ್ಲಿ ಇರ್ತೀನಿ. ಇಫ್ ಐ ಚಾನ್ಸ್ ಏನಾದ್ರು ಆ ಕಡೆ ಈ ಕಡೆ ಬೇರೆ ಟೀಮಿಗೆ ಹೋದ್ರೆ ಐ ಹ್ಯಾವ್ ಟು ಪ್ಲೇ. ಐ ಮೀನ್ ಯು ಹ್ಯಾವ್ ಟು ಹ್ಯಾವ್ ದಟ್ ಸ್ಪಿರಿಟ್ ಇರ್ಬೇಕು. ಬಟ್ ನನಗೆ ಒಂದು ಅನ್ಪ್ರೊಫೆಷನಲ್ ಕ್ವೆಶ್ಚನ್ ಕೇಳ್ತೀನಿ, ಮ್ಯಾಚ್ ಫಿಕ್ಸಿಂಗ್ ಮಾಡಕ್ ರೆಡಿ ಇರ್ತೀರಾ RCB ವಿರುದ್ಧ? ಐ ಮೀನ್ ಅವ್ರು ಏನಾದ್ರು ಚಾನ್ಸ್, ಏನೇ ಚಾನ್ಸ್ ಇದ್ರು ನಾನು ಬಿಡೋದೇ. ಫಿಕ್ಸಿಂಗ್ ಫಿಕ್ಸಿಂಗ್ ಎಲ್ಲ ಇಲ್ಲ. ನಾನು ಆ ಟೀಮಲ್ಲಿ ಇರಕ್ಕೆ ಲೈಕ್ ಇವನ್ ಇಫ್ ದೇ ಸೇ ಸ್ವಲ್ಪ ಏನಾದ್ರು ಇದ್ರೆ ನಾನು RCB ಜೊತೆನೆ ಇರಕ್ ಇಷ್ಟಪಡ್ತೀನಿ. ಬೇಡ ನಾನೇನೋ RCB ಅಲ್ಲಿ ಇರಕ್ಕೆ ನಿಮ್ಗೆ ಇಷ್ಟನಾ ಅಂತ ಕೇಳಿದ್ರೆ RCB ನಮ್ದು ಎಲ್ಲ ಆಸೆ ಏನು ಅಂತಂದ್ರೆ ಫಾರ್ ಎವರ್ ನೀವು RCB ಮ್ಯಾನ್ ಅಲ್ಲ. ಬಟ್ ನಾನು ಇನ್ನೂ ಥಿಂಕ್ ಮಾಡಿಲ್ಲ RCB ಬಿಟ್ಟು ಯಾವ ಟೀಮಲ್ಲಿ ಇರ್ತೀನಿ ಅಲ್ಲ. ಇವಾಗ ಖುಷಿಯಾಗಿದ್ದೀನಿ, 4 ವರ್ಷ ಆಡಾಗಿದೆ, 2 ಚಾಂಪಿಯನ್ಸ್ ಆಗ್ಬಿಟ್ಟಿದೀವಿ 2 ಸರಿ. ಸೊ ಇದೇ ತರ ಕಂಟಿನ್ಯೂ ಆಗ್ಲಿ, ಬೇರೆ ಥಾಟ್ಸೇ ಬರಬಾರ್ದು. ಸ್ಪೀಚ್ಲೆಸ್, ಲಾಸ್ಟ್ ಮ್ಯಾಚ್ ಸ್ಪೀಚ್ಲೆಸ್, ಈ ಮ್ಯಾಚ್ ಸ್ಪೀಚ್ಲೆಸ್. ಟ್ರೋಫಿ ಗೆದ್ದಿದೀವಿ, ಏನ್ ಹೇಳ್ತೀರಾ? ನನಗ್ ಬಹಳ ಖುಷಿ ಏನು ಅಂತಂದ್ರೆ ನಾವ್ ಎಷ್ಟೋ ವರ್ಷದಿಂದ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅನ್ಕೊಂಡು ಫೈನಲಿ ನೀವು ನಮ್ಮ ಹುಡುಗಿರೆಲ್ಲ ಸೇರ್ಕೊಂಡು ಈ ಸಲ ಕಪ್ ನಮ್ದು ಅನ್ನೋ ಹಾಗೆ ಮಾಡಿದ್ರಿ, ನಮ್ಮ ಕನ್ಸನ್ನೆಲ್ಲ ನನ್ಸ್ ಮಾಡಿದ್ರಿ. ಬಟ್ ನಮ್ಗೆ ಆಸ್ ವ್ಯೂವರ್ಸ್ ನೋಡಿದಾಗ ಏನಾಗುತ್ತೆ ಅಂತಂದ್ರೆ, ಇದು ನಾವು ಎಲ್ಲ ಕಡೆ ನಾವು ಡಿಸ್ಕಸ್ ಮಾಡ್ತೀವಿ. ಎಲ್ಲೋ ಒಂದ್ ಕಡೆ ಗಂಡಸರ ಕ್ರಿಕೆಟ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಕಂಪೇರ್ ಟು ವಿಮೆನ್ಸ್ ಕ್ರಿಕೆಟ್. ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಸ್ ಆಗ್ಬಹುದು, ಸ್ಪಾನ್ಸರ್ಶಿಪ್ ಆಗ್ಬಹುದು, ಇದು ನಮ್ಗೆ ಹಾಗೆ ಅನ್ಸುತ್ತೆ. ಬಟ್ ನಿಮ್ಗೆ ಆಸ್ ಅ ಕ್ರಿಕೆಟರ್ ಈ ಒಂದು ತಾರತಮ್ಯ, ಈ ಒಂದು ಭೇದ ಭಾವ ಇದೆ ಅಂತ ಅನ್ಸುತ್ತಾ, ಅಥವಾ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಅನ್ಸುತ್ತಾ? ಖಂಡಿತ ಇಂಪ್ರೂವ್ ಆಗ್ತಿದೆ. ಯಾಕಂದ್ರೆ ಅವರು ಏನ್ ಮಾಡಿದ್ದಾರೆ ಕ್ರಿಕೆಟ್ಗೆ, ಅವ್ರು ತುಂಬಾ ವರ್ಷದಿಂದ ಆಡ್ಕೊಂಡ್ ಬಂದಿದ್ದಾರೆ. ಇವಾಗ WPL IPL ತಗೊಳ್ಬೇಕು ಅಂದ್ರೆ ಈ ಸರಿ 19th ಸೀಸನ್ ನಮ್ದು ಇನ್ನೂ ಗ್ರೋ ಆಗ್ತಾ ಇದೆ. ಸೊ ಆಬ್ವಿಯಸ್ಲಿ ವಿ ಕ್ಯಾನ್ ಸಿ ದ ಡಿಫ್ರೆನ್ಸ್. ಅವಾಗ ಇನ್ನೂ 1-5-6 years ಆದ್ಮೇಲೆ ಮೇ ಬಿ ವಿ ವಿಲ್ ರೀಚ್ ಟು ದಟ್ ಲೆವೆಲ್. ಸೊ ಇಟ್ಸ್ ಅ ಪ್ರಾಸೆಸ್. ಅಗೇನ್ ವಿ ಕಾಂಟ್ ಕಂಪೇರ್, ಬಿಕಾಸ್ we should take men and women's sport differently. We should compare ಮಾಡಬಾರ್ದು. It's not fair to compare, because what they are doing is different, what we are doing is absolutely different. So we should be happy with our own growth. ನಾನು ಆ ಥರ ನನಗೆ ನೋಡಕ್ಕೆ ಇಷ್ಟ. ನಾವು ಇನ್ನೂ 4 years ಅಲ್ಲಿ ಎಷ್ಟು ವ್ಯೂವರ್ಶಿಪ್ ಸಿಕ್ಕಿದೆ, ಎಷ್ಟು WPL ಇಂದ ಎಷ್ಟು ಜನ ಇಂಡಿಯಾಗೆ ಆಡಿದ್ದಾರೆ. ಸೊ ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಗ್ರೋತ್. ನಾನೆಲ್ಲ ಓದ್ತಿದ್ದೆ, ದಟ್ಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಲೀಗ್ ಇನ್ ದ ವರ್ಲ್ಡ್ ಅಂತ. ಆಕ್ಚುಲಿ ಬಹಳ ಖುಷಿ ಆಯ್ತು. ನಮ್ಗೆ ಮೊದ್ಲಿಂದನೂ ಅಷ್ಟೇ ಸ್ಪೋರ್ಟ್ಸ್ ಅಲ್ಲಿ ಹೆಣ್ಮಕ್ಳಿಲ್ಲ ಅಂತ ಹೇಳ್ಕೊಂಡು ಈಗ ಫಾಸ್ಟೆಸ್ಟ್ ಗ್ರೋಯಿಂಗ್ ಲೀಗ್ ಅಂತಂದ್ರೆ ಸೂಪರ್. ಬಿಕಾಸ್ ಇದು ಒಂದು ಪ್ಲಾಟ್ಫಾರ್ಮ್ ಡೊಮೆಸ್ಟಿಕ್ ಪ್ಲೇಯರ್ಸ್ಗೆ. ಇವಾಗ ಹೆಂಗಂದ್ರೆ ಮುಂಚೆ ಬರೀ ಇಂಡಿಯಾ ಗೇಮ್ಸ್ ಇರ್ತಿತ್ತು, ಅದು ತುಂಬಾ ಕಡಿಮೆ ಮ್ಯಾಚಸ್ ಆಡ್ತಿದ್ರು. ಇವಾಗ WPL ಬೀಯಿಂಗ್ ಇಂಟ್ರೊಡ್ಯೂಸ್, ಡೊಮೆಸ್ಟಿಕ್ ಪ್ಲೇಯರ್ಸ್ ಅಲ್ಲಿ ಯಾರ್ಯಾರು ಚೆನ್ನಾಗಿ ಮಾಡ್ತಾರೆ ಅದನ್ನು ಸೀರಿಯಸ್ ಆಗಿ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ. ಇಟ್ಸ್ ನಾಟ್ ಲೈಕ್ ಓಕೆ ಡೊಮೆಸ್ಟಿಕ್ ಬಂದೆ ಆಡ್ದೆ, ಐ ಗೋ ಬ್ಯಾಕ್ ಹೋಮ್ ಅಗೇನ್, ಐ ಕಮ್ ಬ್ಯಾಕ್ ಪ್ಲೇ ಕ್ರಿಕೆಟ್ ಅಂಡ್ ಗೋ. ಇವಾಗ ಒಂದು ವಿಷನ್ ತರ ಇದೆ, ಓಕೆ WPL ಆಡ್ಬೇಕು, ನಾನು ಒಂದು ಟೀಮಲ್ಲಿ ಇರಬೇಕು, ನಾನು ಇಂಡಿಯಾಗೆ ಆಡ್ಬೇಕು. ಸೊ ಇಟ್ಸ್ ಬಿಕಮ್ ಅ ಪ್ಲಾಟ್ಫಾರ್ಮ್ ಡೊಮೆಸ್ಟಿಕ್ ಪ್ಲೇಯರ್ಸ್ಗೆ. ಒಂದು RCB ಬಗ್ಗೆ ಹೇಳಲೇಬೇಕಾಯ್ತಾ? ತಗಿಲ್ಲ ಸೂಪರ್, ಥ್ಯಾಂಕ್ಸ್. ಸೊ RCBಲಿ ಈ ಮೆನ್ಸ್ ಟೀಮ್ ಏನಿದೆ, ದೇ ಆರ್ ಸೋ ಎನ್ಕರೇಜಿಂಗ್ ಅಲ್ವಾ? ನಾವು ಒಂದು ಯೂನಿಟ್ ತರ ಇದ್ದೀರಿ ಆಕ್ಚುಲಿ. ನಾವು ಬೇರೆ, ನೀವು ಗೆದ್ರಿ, ಅದಿಲ್ಲ. ಅದ್ರಲ್ಲೂ ಐ ಥಿಂಕ್ ಹೆಂಗಸರು ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾಗ ವಿರಾಟ್ ಕೊಹ್ಲಿ ಬಂದು ಒಂದು ಪೆಪ್ ಟಾಕ್ ಎಲ್ಲ ಕೊಟ್ಟು ಹೋಗಿದ್ರು. ನೀವು ಅವಾಗೇನೋ ಚಡ್ಡಿ ಗಿಡ್ಡಿ ಹಾಕೊಂಡು ಹೆಂಗೆಂಗೋ ಕೂತಿದ್ರಂತೆ. ಅಯ್ಯೋ ಆ ದಿನ ಅಂತೂ ಹೆಂಗಿತ್ತು ಅಂದ್ರೆ 5 ಮ್ಯಾಚ್ ಸೋತಿದ್ವಿ ಫಸ್ಟ್ ಇಯರ್. ಅಂಡ್ ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ 5 ಮ್ಯಾಚ್ ಸೋತ್ಮೇಲೆ ಯಾರು ಬಂದ್ ಮಾತಾಡಕ್ ಇಷ್ಟಪಡ್ತಾರೆ ಅಂತ? ವಿ ನೆವರ್ ಇವನ್ ಥಾಟ್ ಆಫ್ ಇಟ್ ಫಸ್ಟ್ಲಿ. ಸೊ ನಮ್ ಟೀಮ್ ಮೀಟಿಂಗ್ ಆಬ್ವಿಯಸ್ಲಿ ನಡೆಯುತ್ತಲ್ವಾ ಬಿಫೋರ್ ಮ್ಯಾಚ್, ವೆನ್ ವಿ ಲೀವ್, ಅದು ಮೀಟಿಂಗ್ಸ್ ಅದು ಇದು. ನಾನು ಯಾವಾಗ್ಲೂ ಹಿಂದೆ ಹೋಗಿ ಕೂತ್ಕೊಳ್ಳೋಳು. ಅವತ್ತೇನೋ ಗೊತ್ತಿಲ್ಲ, ಮುಂದೆ ಹೋಗಿ ಕೂತಿದೀನಿ. ಆಮೇಲೆ ನಾವೆಲ್ಲ ಹಿಂಗಿದ್ವಿ, ಫುಲ್ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಲೈಕ್ 5 ಮ್ಯಾಚಸ್ ಸೋತಿದೀವಿ. ಎಷ್ಟು ತಲೆಯಲ್ಲಿ ಇರುತ್ತಲ್ವಾ, ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸಡನ್ ಆಗಿ ನಾನು ಹಿಂಗ್ ನೋಡಿದ್ರೆ ನೋಡಿದ್ರೆ ವಿರಾಟ್ ಕೊಹ್ಲಿ. ನಿಜಾನಾ ಇದು? ಚೂಟ್ಕೊಂಡ್ರ ಅನ್ಸುತ್ತೆ ಹಿಂಗೆ. ಏನ್ ಮಾಡ್ಬೇಕು ಗೊತ್ತಿಲ್ಲ. ಐ ವಾಸ್ ಜಸ್ಟ್ ಶಾಕ್. ನಾನು ಹಿಂಗೆ ನೋಡ್ತಾನೆ ಇದ್ದೆ ಅವ್ರನ್ನ. ಆಮೇಲೆ ಸ್ವಲ್ಪ 5 ನಿಮಿಷ ಆದ್ಮೇಲೆ ರಿಯಲೈಸ್ ಆದ ಅವರೇ ವಿರಾಟ್ ಕೊಹ್ಲಿನೇ. ಅವ್ರು ಮಾತಾಡ್ತಿದ್ದಾರೆ. ಹಿ ವಾಸ್ ಟಾಕಿಂಗ್ ಅಬೌಟ್ ಹಿಸ್ ಜರ್ನಿ. ಅವ್ರು ಹೆಂಗೆ ಮ್ಯಾಚಸ್ ಹೋದಾಗ ಏನ್ ಮಾಡ್ತಾರೆ, ಅದು ಇದು ಹಿಸ್ ಜರ್ನಿ ಬಗ್ಗೆ ಮಾತಾಡ್ತಿದ್ರು. ನನಗೇನೂ ತಲೆಯಲ್ಲಿಲ್ಲ. ಅದಾದ್ಮೇಲೆ ಹಿ ವಾಸ್ ಎನಿ ಕ್ವೆಶ್ಚನ್ಸ್ ಏನಾದ್ರು ಕೇಳಕ್ಕಿದ್ರೆ ಕೇಳಿ, ಅದು ಇದು ಅಂದ್ರು.
ಹಿಂಗೇ ನೋಡ್ತಿದ್ದೀನಿ ನಾನು. ಆಮೇಲೆ ಸ್ಮಿತಿ ಬಂದ್ಬಿಟ್ಟಿಲ್ಲ, ಆದ್ಮೇಲೆ ಸ್ಮಿತಿ ಬಂದ್ಬಿಟ್ಟು ನನಗೆ ಕ್ವೆಶನ್ಸ್ ಕೇಳ್ಬೋದಾಗಿತ್ತಲ್ವ, ನೀನು ಎಷ್ಟೊಂದು ನನಗೆ ಕೇಳ್ತೀಯ, ವಿರಾಟ್ ಕೇಳ್ಬೇಕು, ವಿರಾಟ್ ಇದ್ದಾಗ ನೀನು ಕೇಳಿ. ನಾನು ಅಂದೆ, ನಾನು ನೋಡ್ಬಿಟ್ಟು ಐ ಡಿಡ್ ನೋ ವಾಟ್ ಟು ಆಸ್ಕ್, ಬಿಕಾಸ್ ಇಟ್ ವಾಸ್ ಲೈಕ್ ಫ್ಯಾನ್ ಮೊಮೆಂಟ್ ನನಗೆ ಅದು. Totally, huh. ಐ ಡಿಂಟ್ ಇವನ್ ರಿಯಲೈಸ್ ದಟ್ ಐ ವಾಸ್ ಪ್ಲೇಯಿಂಗ್ ಫಾರ್ RCB. ಐ ಆಮ್ ಅ ಟೀಮ್ ಮೆಂಬರ್. ನಾನು ಫುಲ್ ಹೋಗ್ಬಿಟ್ಟಿದ್ದೀನಿ, ನಾನು ವಿರಾಟ್ ನೋಡ್ತಿದ್ದೀನಿ, ಹೋಗಿ ಹಗ್ ಮಾಡ್ಲಾ, ಆ ಝೋನ್ಗೆ ಹೋಗ್ಬಿಟ್ಟಿದ್ದೀನಿ ನಾನು. ಆಮೇಲೆ ದೆನ್ ಇಟ್ ವಾಸ್ ವೆರಿ ಸ್ಪೆಷಲ್ ಮೂಮೆಂಟ್ ಟು ಕಮ್ ಅಂಡ್ ಟಾಕ್. ಆ ತರ ಸಿಚುವೇಶನ್ ಅಲ್ಲಿ ಒಂದೇನಂದ್ರೆ ಚೆನ್ನಾಗಿ ಮಾಡ್ತಿದ್ದಾಗ ಬಂದ್ ಮಾತಾಡೋದು ಒಂದು, ಬಟ್ ವೆನ್ ಯು ಆರ್ ನಾಟ್ ಡೂಯಿಂಗ್ ವೆಲ್ ಆಸ್ ಅ ಟೀಮ್ ಟು ಕಮ್ ಅಂಡ್ ಟಾಕ್ ವಾಸ್ ಅ ಬಿಗ್ ಥಿಂಗ್. ಇನ್ನೊಂದು ಬಿಗ್ ಥಿಂಗ್ ಅಂತಂದ್ರೆ, ಐ ಥಿಂಕ್ ನೀವು ಟ್ರೋಫಿ ಗೆದ್ದ ಮೇಲೆ ಗಾರ್ಡ್ ಆಫ್ ಆನರ್ ಕೊಟ್ರಲ್ಲ, ಅದು ಐ ಥಿಂಕ್ ನಮ್ಗೆ ಫ್ಯಾನ್ಸ್ಗೆ ಇಟ್ ವಾಸ್ ವೆರಿ ಸ್ಪೆಷಲ್. ಅದು ನಿಮ್ಗೆ ಹೇಗಿತ್ತು ಆ ಮೂಮೆಂಟ್? ನನಗೆ ಗೊತ್ತೇ ಇರ್ಲಿಲ್ಲ ಅದಾಗ್ತಾ ಇದೆ ಅಂತ. ನಾನು ಲಾಸ್ಟಿಗೆ ಓಡ್ಕೊಂಡು ಹೋಗಿದ್ದು. ನೀವೇನ್ ಮಾಡ್ತಿದ್ರಿ? ನಾನು ಹೋಗ್ಬಿಟ್ಟು ಅಲ್ಲಿ ಮ್ಯಾಕ್ಸ್ವೆಲ್ ನಂಗೆ ಒಳ್ಳೆ ಫ್ರೆಂಡ್, ಸೊ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಮಾತಾಡ್ತಾ ಇದ್ದೆ. ಅವ್ರಿಗೇನೋ ಇಂಜುರಿ ಆಗಿತ್ತು, ಸೊ ಹಂಗೆ ಸುಮ್ನೆ ಮಾತಾಡ್ತಿದ್ವಿ. ಗೊತ್ತೇ ಆಗಿಲ್ಲ ನನ್ಗೆ ಯಾರು ಬಂದು ಹೇಳಿಲ್ಲ. ಆಮೇಲೆ ಏನಾಯ್ತು, ಎಲ್ಲರೂ ಕರಿತೀವಿ, ಯೋ ಟೀಮ್ ಇಸ್ ಡೌನ್, ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ. ನಾನು ಆಮೇಲೆ ಓಡ್ಕೊಂಡು ಹೋಗಿ ಒಳ್ಳೆ ಹೀರೋಯಿನ್ ತರ ಓಡ್ಕೊಂಡು ಆಮೇಲೆ ಬಟ್ ಅವತ್ತೇನಂದ್ರೆ ನಾವ್ ಎಂಟರ್ ಆದಾಗ ಚಿನ್ನಸ್ವಾಮಿ ಸ್ಟೇಡಿಯಂ, ಸೊ ಎಲ್ಲ ಹುಡುಗರುನು ದೇ ವರ್ ಕಂಗ್ರಾಚುಲೇಟಿಂಗ್ ಅಸ್. ಅವಾಗ ವಿರಾಟ್ ಅವ್ರು ಬಂದ್ಬಿಟ್ಟು, ವೆನ್ ಹಿ ಸಾ ಮಿ ಹಿ ವಾಸ್ ಲೈಕ್, ವೆಲ್ ಬೋಲ್ಡ್ ಶ್ರೇಯಾಂಕ, ಲೈಕ್ ಹೌ ಇನ್ ದ ವರ್ಲ್ಡ್ ಯು ರಿಮೆಂಬರ್ ಮೈ ನೇಮ್. ಅಂದ್ರೆ ಹೌ ಡಸ್ ಹಿ, ವಿರಾಟ್ ಕೊಹ್ಲಿ ನನ್ನ ಹೆಸರು ಗೊತ್ತಿದೆ, ಶ್ರೇಯಾಂಕ ಅಂತ ಅಂದಿದ್ದಾರೆ. ದಟ್ ವಾಸ್ ಲೈಕ್ ವಾವ್. ಅಂಡ್ ಐ ವಾಸ್ ಲೈಕ್ ಥ್ಯಾಂಕ್ ಯು, ಲೈಕ್ ಐ ಡಿಡ್ ನೋ ವಾಟ್ ಟು ಸೇ ಮೋರ್. ಐ ವಾಸ್ ಥ್ಯಾಂಕ್ ಯು. ಅಂಡ್ ದೆನ್ ಐ ಕೆಪ್ಟ್ ಸೇಯಿಂಗ್ ದಟ್, ಎಲ್ಲರಿಗೂ ಕಾಲ್ ಮಾಡ್ಬಿಟ್ಟು ಯು ನೋ ವಾಟ್ ಈ ತರ ಅಂದ್ರು. ಫುಲ್ ಅಪ್ಪ ಅಮ್ಮ ಹೆಸರು ಗೊತ್ತು. ಅಂಡ್ ದಟ್ ಸ್ಟಿಲ್ ಐ ರಿಮೆಂಬರ್. ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್ ಮೊಮೆಂಟ್. ಸೊ ನೀವು ಇದು ಹೇಳಿದ್ರಲ್ಲ, ಹೇಗೆ ವಿರಾಟ್ ಕೊಹ್ಲಿ ಬಾಯಲ್ಲಿ ನಿಮ್ಮ ಹೆಸರು ಕೇಳ್ಕೊಂಡು ನಿಮಗೆ ಯು ಫೆಲ್ಟ್ ಸೋ ಸ್ಪೆಷಲ್. ನೀವು ಫ್ಯಾನ್ಸ್ ನಿಮ್ಮನ್ನ ಭೇಟಿ ಮಾಡಿದಾಗ ನೀವು ಅದೇ ತರ ಅವ್ರ ಜೊತೆನೂ ಅವ್ರಿಗೆ ಒಂದು ಸ್ಪೆಷಲ್ ಫೀಲಿಂಗ್ ಕೊಡೋ ಹಾಗೆ ಟ್ರೈ ಮಾಡ್ತೀರಾ? ಖಂಡಿತ. ನನ್ಗಂತೂ ನನ್ನ ಫ್ಯಾನ್ಸ್ ಅಂದ್ರೆ ದೇ ಲೈಕ್ ಮೈ ಫ್ರೆಂಡ್ಸ್. ಇವಾಗ ಒಬ್ಬೊಬ್ರೆ ಚಿಕ್ಕ ಹುಡುಗಿರು ಬಂದ್ರೆ, ಅಕ್ಕ ನೀವು ಚೆನ್ನಾಗಿ ಆಡ್ತೀರಾ, ನಿಮ್ ರಿವರ್ಸ್ ಸ್ವೀಪ್ ಇಷ್ಟ ನನಗೆ, ನೀವು ಈ ತರ ಬೌಲಿಂಗ್ ಹಾಕ್ತಿರಲ್ಲ ತುಂಬಾ ಇಷ್ಟ ಅಂದಾಗ, ಓ ಹೌದಾ ನೀನು ಕ್ರಿಕೆಟ್ ಆಡ್ತೀಯಾ, ಲೈಕ್ ಐ ಲೈಕ್ ಟು ಟಾಕ್ ಟು ದೆಮ್. ದೇ ಫೀಲ್ ಸ್ಪೆಷಲ್. ಇವಾಗ ನಾನು ಚಿಕ್ಕವಳಿದ್ದಾಗ, ಇವಾಗ ನಾನು ಯಾವ್ದಾದ್ರು ಕ್ರಿಕೆಟರ್ ಹೋಗಿ ಮೀಟ್ ಆದಾಗ, ಏನಾದ್ರು ಕ್ವೆಶನ್ಸ್ ಕೇಳಿದಾಗ, ಅವ್ರು ಬಂದ್ಬಿಟ್ಟು ಮಾತಾಡಿದಾಗ, ಇಟ್ ಫೀಲ್ಸ್ ಸೋ ಹ್ಯಾಪಿ. ಅಂಡ್ ದೆನ್ ಯು ವಿಲ್ ರಿಮೆಂಬರ್ ಫಾರ್ ಯುವರ್ ರೆಸ್ಟ್ ಆಫ್ ಯುವರ್ ಲೈಫ್. ಖಂಡಿತ. ಇವಾಗ ದಟ್ಸ್ ಹೌ ಐ ಲುಕ್ ಅಟ್ ಮೈ ಲೈಫ್. और सीधे बड़ी अपील, लॉस ऑफ मोमेंटम और लॉस ऑफ कंसंट्रेशन, लेकिन उंगली उठ चुकी है. ये भी जड़ने की कोशिश की है, पर इस बार कोई गलती की नहीं वहां. विकेट कमिंग. ओ हो गया पूरा ये काम. ऊंची अगेन, विकेट का मौका, पांचवा शिकार श्रेयांका पाटिल का फाइफर के साथ ये जीत पे मोहर लगा. My first fifer, guys, in WPL. ಹೇಗಿರುತ್ತೆ ನೀವು ಏನು ಟೈಮ್ ಸ್ಪೆಂಡ್ ಮಾಡ್ತೀರಿ ಅಲ್ಲ ನಿಮ್ಮ ಲಾಕರ್ ರೂಮ್ ಅಲ್ಲಿ? ನೀವು ಮಹಾ ಕಿತಾಪತಿ, ನೀವು ಸ್ಕೂಲ್ ಟೈಮಿಂದ ಕಿತಾಪತಿ, ಅದು ನೀವೇ ಎಷ್ಟು ಕಡೆ ಹೇಳಿದ್ದೀರಿ ಆಯ್ತಾ? ಸೊ ನಿಮ್ಮ ಟೀಮ್ ಮೇಟ್ಸ್ಗೆಲ್ಲ ಈ ಕನ್ನಡ ಹೇಳ್ಕೊಡೋದು, ಗುಡ್ ವರ್ಡ್ಸ್ ಬ್ಯಾಡ್ ವರ್ಡ್ಸ್ ಹೇಳ್ಕೊಡೋದು, ಇಲ್ಲ ಹಾಡು ಹೇಳ್ಕೊಡೋದು, ಈ ಥರದ್ದೆಲ್ಲ ಎಲ್ಲರೂ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದೀನಿ, ಬಟ್ ಸ್ವಲ್ಪ ಕಷ್ಟ ಕನ್ನಡ ಕಲಿಯೋದು. ಜಾಸ್ತಿ ಯಾರಿಗೆ ಗೊತ್ತಾ ಇಂಟ್ರೆಸ್ಟ್ ಇರೋದು ಇದ್ರಲ್ಲಿ. ಆಕ್ಚುಲಿ ನಾನು ಇದೆಲ್ಲೂ ಹೇಳಿಲ್ಲ, ಸ್ಮೃತಿಗೆ ತುಂಬಾ ಕನ್ನಡ ಕಲಿಯೋದು ಇಷ್ಟ. ಹೌದಾ? ಅವಳು ಹೇಳ್ತಾ ಇರ್ತಾಳೆ, ಅವಳು ಇವಾಗ 2 ವರ್ಡ್ ಬೇಕು ಬೇಡ ಅದ್ 2 ವರ್ಡ್ ಕಲಿತಿದೆ. ಅವಳು ಹೇಳ್ತಾಳೆ ಕಾರ್ ಬೇಕು ಕಾರ್ ಬೇಡ, ಅಷ್ಟು ಚೆನ್ನಾಗಿ ಹೇಳ್ತಾಳೆ. ಆಮೇಲೆ ಕೇಳ್ತಾಳೆ ಇವಾಗ ಏನ್ ಹೇಳ್ಬೇಕು ಹೇಳು. ಸೊ ಅವಳಿಗೆ ಹೇಳ್ಕೊಡ್ತೀವಿ, ಬಟ್ ಅವಳು ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ. ಬಟ್ ಇದ್ 2 ವರ್ಡ್ ಅಂತೂ ಬೇಕು ಬೇಡ, ಅದು ಒಂದ್ ಚಿಕ್ಕ ಪಾಪ ತರ ಅವಳು ಹೇಳ್ತಾಳೆ ಬೇಕು ಬೇಡ ಅಂತ. ಈ ಸಲ ಕಪ್ ನಮ್ದು 2 ಬಾರ್. ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದು ಎಲ್ಲ ಆಯ್ತು. 18 ವರ್ಷ 19 ವರ್ಷಕ್ಕೆ ಬಂತಲ್ಲ, ಒಂದು ಹೊಸ ಕನ್ನಡ ಸ್ಲೋಗನ್ ನಮ್ಮ RCB ಟೀಮ್ಗೆ ಶುರು ಮಾಡ್ಬೇಕು ಅಂತಿದ್ರೆ ನೀವು ನಿಮ್ ಸ್ಟೈಲಲ್ಲಿ ಏನ್ ಕೊಡ್ತೀರಿ? ಈ ಸಲ ಕಪ್ ನಮ್ದು ಆಯ್ತು. ಹುಡುಗರು ಹೇಳಾಯ್ತು, ಹುಡುಗಿರು ಹೇಳಾಯ್ತು. ಪ್ರತಿ ಸಲ ಕಪ್ ನಮ್ದೇ ಆಗ್ಲಿ. ಪ್ರತಿ ಸಲ ಕಪ್ ನಮ್ದೇ ಆಗ್ಲಿ, ಯಾಕೆ? All these only things you do.
Please, what is this? Yeah, please. No. ಫೀಲ್ಡಿಗೆ ಬರ್ಬೇಕಾರೆ ಬಿಕಾಸ್ ನಿಮಗೆ ಹಾಡು ಡಾನ್ಸು ಎಲ್ಲ ಬಹಳ ಇಷ್ಟ ಇರೋದ್ರಿಂದ ಒಂದು ಕನ್ನಡ ಝಕಾಸ್ ಹಾಡು ಒಂದು ನಿಮ್ಮ ಎಂಟ್ರೆನ್ಸ್ಗೆ ಒಂದು ಹಾಡನ್ನ ಪ್ಲೇ ಮಾಡೋದಿದ್ರೆ ಕನ್ನಡ ಹಾಡನ್ನ ಯಾವ ಹಾಡನ್ನ ನೀವು ಸೆಲೆಕ್ಟ್ ಮಾಡ್ತೀರಿ? ಯಾವ್ದ್ಯಾವ್ದು ಹಾಡ್ ಬರ್ಬಾರ್ದೆಲ್ಲ ಬರ್ತಿದೆ ನನ್ನ ತಲೆಗೆ ಇವಾಗ. ಹೇಳಿ, ಯಾವ್ದು ಬರ್ಬಾರ್ದು ಅದು ಹೇಳಿ, ಪರವಾಗಿಲ್ಲ. I don't know why the song ನಾನು ನೋಡ್ದಾಗೆಲ್ಲ ಐ ಫೀಲ್ ಲೈಕ್ ಸಿಂಗಿಂಗ್ ದ ಸಾಂಗ್ ಇಸ್ ಓಡಿ ಮಗ ಬಿಡ ಬೇಡ ಅವಳು. ನನಗೆ ಆಕ್ಚುಲಿ ನಿಮ್ ಬಗ್ಗೆ ಯೋಚನೆ ಮಾಡಿದಾಗ ಇದೇ ಹಾಡು ಬರ್ತಾ ಇತ್ತು. ಅದೇನೋ ನಿಮ್ಮ ಸೊ ಈ ಸಾಂಗ್ ಹೆಂಗ್ ಗೊತ್ತಾ ನನಗೆ ಅಷ್ಟು ಕನೆಕ್ಟ್ ಆಗಿರೋದು, ನಾನು ಚಿಕ್ಕವಳಿದ್ದಾಗ ನನಗೆ ಹೇರ್ ಕಟ್ ಅಂದ್ರೆ ಆಗ್ತಿರ್ಲಿಲ್ಲ. ತುಂಬಾ ಚಿಕ್ಕವಳಿದ್ದೆ, ಐ ಥಿಂಕ್ 7-8 years. ಅವಾಗ ನಮ್ಮಮ್ಮ ವಿಜಯನಗರಲ್ಲಿ ಒಂದು ಪಾರ್ಲರಿಗೆ ಕರ್ಕೊಂಡು ಹೋಗ್ತಿದ್ವಿ ಯಾವಾಗ್ಲೂ. ಸೊ ಅಲ್ಲಿ ಅವ್ರ ಅಮ್ಮ ಅಂದ್ರು ತುಂಬಾ ಶಾರ್ಟ್ ಕಟ್ ಮಾಡಿ, ಯಾಕಂದ್ರೆ ಸಮ್ಮರ್ ಹಾಲಿಡೇಸ್ ಅಂತ. ನಾನ್ ಫುಲ್ ಜಗಳ ಅಲ್ಲಿ ಎಲ್ಲಾರು ನಂಗೆ ಗೊತ್ತು. ನಾನು ಫುಲ್ ಜಗಳ, ನಾನು ಮಾಡಿಸ್ಕೊಳ್ಳೋ ಫುಲ್ ಎದ್ದು ಓಡ್ಬಿಟ್ಟಿದ್ದೆ ನಾನು ಫುಲ್ ಪಾರ್ಲರ್ ಅಲ್ಲಿ. ಅವಾಗ ಆ ಪಾರ್ಲರ್ ಅಲ್ಲಿ ದೇ ಹ್ಯಾಡ್ ಪ್ಲೇಡ್ ದಟ್ ಸಾಂಗ್. ಸೊ ಎವ್ರಿ ಟೈಮ್ ಐ ವೆಂಟ್ ಅಲ್ಲ ಆ ಪಾರ್ಲರ್ಗೆ, ದೇ ಯೂಸ್ ಟು ಕೀಪ್ ಪ್ಲೇಯಿಂಗ್ ದಟ್ ಸಾಂಗ್. ಆಮೇಲೆ ನಮ್ಮಮ್ಮ ಅದನ್ನೇ ಇಟ್ಕೊಂಡ್ಬಿಟ್ಟು ನೀನ್ ಇವಾಗ ದೊಡ್ಡೋಳ ಆಗ್ತಾ ಶಿ ಕೆಪ್ ಸೇಯಿಂಗ್ ಒಡಿ ಮಗ ಸಾಂಗ್ ಗೊತ್ತಾ ನಿನ್ಗೆ? ಅವಾಗಿಂದ ಅದು ಏನೋ ಗೊತ್ತಿಲ್ಲ, ದಟ್ ವೆರಿ ಕನೆಕ್ಟೆಡ್ ಆ ಸಾಂಗ್. ತುಂಬಾ ಸತಿ ಏನಾಗುತ್ತೆ, ನೀವು ಟ್ರಾವೆಲ್ ಮಾಡ್ತೀರಿ ಅಲ್ವಾ? ಐ ಥಿಂಕ್ ಕ್ರಿಕೆಟರ್ ಅಂತಂದ್ಮೇಲೆ ಬೇರೆ ಬೇರೆ ಕಡೆ ಹೋಗೋದು, ಟ್ರಾವೆಲ್ ಮಾಡೋದು ಇಸ್ ಪಾರ್ಟ್ ಆಫ್ ಲೈಫ್. ಅಲ್ಲೆಲ್ಲ ಹೋದಾಗ ನೀವು ತುಂಬಾ ಮಿಸ್ ಮಾಡ್ಕೊಳ್ಳೋ ಅಂತಹ ನಮ್ಮ ಕರ್ನಾಟಕದ ಊಟ ತಿಂಡಿ ಡಿಶಸ್ ಯಾವ್ದು? ಯಾಕಂದ್ರೆ ಯು ಆರ್ ಅ ಫುಡಿ ಆಲ್ಸೋ. ಐ ಆಮ್ ಅ ಫುಡಿ. ನಾನ್ ಜಾಸ್ತಿ ಮಿಸ್ ಮಾಡೋದು ಅಮ್ಮದ ರೊಟ್ಟಿ. ಹೌದಾ? ಅಮ್ಮದ ರೊಟ್ಟಿ, ಹೆಣ್ಗಾಯಿ ಪಲ್ಯ, ಅದ ಜಾಸ್ತಿ ಮಿಸ್ ಮಾಡ್ತೀನಿ. ಯಾಕಂದ್ರೆ ಅದು ಖಡಕ್ ಆಗ್ತೀನಿ. ನನಗೆ ಖಡಕ್ ರೊಟ್ಟಿ ಇಷ್ಟ. ಐ ಡೋಂಟ್ ಲೈಕ್ ದಟ್ ಮೆತ್ತಂದು ಬಿಸಿ ಮಾಡ್ಕೊಡ್ತಾರಲ್ಲ, ಹಂಗೆ ರೊಟ್ಟಿನೂ ಇರ್ಬೇಕು. ಸೊ ನಾನು ಅಮ್ಮಂಗೆ ಹೇಳೋದು, ಬಿಸಿ ಮಾಡಿದ್ರು ಅದು ಗ್ಯಾಸ್ ಅಲ್ಲಿ ಈ ತರ ಮಾಡ್ಬೋದು, ಪಾಪಡ್ ತರ ಮಾಡ್ಬೋದು. ಸೊ ನಾನು ಅದ್ ಖಡಕ್ ರೊಟ್ಟಿನೇ ನಾನು ತಿನ್ಬೇಕು ವಿತ್ ಶೇಂಗಾ ಹಿಂಡಿ ಅಂತ ಹೇಳ್ತೀವಿ ನಾವು, ಮೊಸರು. ಅದಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಅಥವಾ ಚಪಾತಿ ಮತ್ತೆ ಬೆಂಡೆಕಾಯಿ ಪಲ್ಯ. ನಮ್ಮ ಅಮ್ಮ ಮಾಡೋ ಬೆಂಡೆಕಾಯಿ ಪಲ್ಯ ಎನಿ ಡೇ ಎನಿವೇರ್ ಐ ಕ್ಯಾನ್ ಈಟ್. ಇದಲ್ಲದೆ ಬೇರೆ ನಮ್ಮ ಕರ್ನಾಟಕ ಡಿಶಸ್ ಒಂದಿಷ್ಟು ನಿಮ್ಮ ಫೇವ್ರೆಟ್ ಡಿಶಸ್ ಯಾವ್ದು? ನನಗೆ ಜಾಸ್ತಿ ಸ್ವೀಟ್ ಇಷ್ಟ. ನೈಸ್. ಬಟ್ ಜಾಸ್ತಿ ತಿನ್ನಲ್ಲ, ಸ್ವಲ್ಪ ಏನೇನಿದೆ ಎಲ್ಲ ಸ್ವೀಟ್ಸ್ ತಿನ್ನಕ್ ಇಷ್ಟ. ಮೈಸೂರ್ ಪಾಕ್ ನಮ್ಮ ಅಮ್ಮ ಚೆನ್ನಾಗಿ ಮಾಡ್ತಾರೆ. ಮೈಸೂರ್ ಪಾಕ್ ಮನೇಲೆ ಮಾಡ್ತಾರೆ. ಸೊ ಅಮ್ಮನ್ ಬೇರೆವೇನೇ ಇದೆ ಮೈಸೂರ್ ಪಾಕ್ ಮಾಡೋದು. ಸೊ ಅದು ಇಷ್ಟ ನನ್ಗೆ. ಎಲ್ಲ ಇಷ್ಟ ಊಟ, ಬಟ್ ಇದು ಒಂದ್ 2-3 ಫೇವರೇಟ್. ಸದ್ಯ ನೀವು ಎಂತ ಕೇಕ್ ಫಡ್ಜ್ ಅಂತ ಹೇಳಲಿಲ್ಲ. ಕೇಕ್ ಫಡ್ಜ್ ಡಿಸರ್ಟ್ ಅದಂತೂ ವಾರಕ್ಕೆ ಒಂದ್ಸರಿ ತಿಂದಿಲ್ಲ ಅಂದ್ರೆ ನಾನು ಅಯ್ಯೋ ಏನೋ ಮಿಸ್ಸಿಂಗ್ ಇದೆ ಅಲ್ಲ ಅಂತ ಅನ್ಸುತ್ತೆ. ಬಟ್ ಅದಂತೂ ಐ ಕಾಂಟ್ ಮಿಸ್ ಓನ್ಲಿ. ಬಟ್ ಈಗ ನಿಮ್ಮ ಹೆಸರಿಂದ ಒಂದು ರೆಡಿ ಆಗಿದೆಯಲ್ಲ ನಾನು ಫುಲ್ ಶಾಕ್ ಆಗಿದ್ದೆ. ಓಕೆ ನಂದು ಯಾವ್ದಾದ್ರು ಒಂದ್ ಹೆಸರಲ್ಲಿ ಇಟ್ಟಿರ್ತಾರೆ ಅಂದ್ರೆ, ಆಮೇಲೆ ನೋಡ್ತೀನಿ ನಂದು ಇರ್ಲಿಲ್ಲ. ಆಮೇಲೆ ನೋಡಿದ್ರೆ ಡಿಸರ್ಟ್ ಅಲ್ಲಿ ಇತ್ತು. ಲೈಕ್ ಸ್ಮಾರ್ಟ್ ಪೀಪಲ್. ಯಾರ್ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡಿ, ಎಲ್ಲಿ ಸಿಗುತ್ತೆ, ಏನದು ಡೆಸರ್ಟ್ ಅಂತ. ಅದ್ರ ಹೆಸರು ಏನು ಬರ್ತೇ ಹೋಗಿದೆ ನನ್ಗೆ, ಬಟ್ ಇಟ್ಸ್ ಬ್ರೌನಿ. ನನ್ನ ಹೆಸರಲ್ಲಿ ದೇವ್ ನೇಮ್ ಬ್ರೌನಿ, ಬಟ್ ವೆರಿ ನೈಸ್, ವೆರಿ ಸ್ವೀಟ್ ಆಫ್ ದೆಮ್, ಥಾಟ್ಫುಲ್ ಅಂಡ್ ಸ್ವೀಟ್ ಆಫ್ ದೆಮ್. ನಂದು ಡಿಸರ್ಟ್ ಅಲ್ಲಿ ಹಾಕಕ್ಕೆ ಅದಕ್ಕೊಂಚೂರು ಮೆಣಸಿನ್ಕಾಯಿ ಒಂದೇನೋ ಒಂದ್ ಎಲಿಮೆಂಟ್ ಸೇರಿಸಬೇಕಿತ್ತು. ಇವಾಗೆಲ್ಲ ಕ್ಯಾರಮಲ್, ಸಾಲ್ಟೆಡ್ ಕ್ಯಾರಮಲ್ ಬರುತ್ತಲ್ಲ, ಹಾಗೆ ಬ್ರೌನಿ ನೆಕ್ಸ್ಟ್ ಟೈಮ್ ಮೇ ಬಿ ಅವರಿಗೆ ನಿಮ್ಮ ಪರ್ಸನಾಲಿಟಿ. ಡಾನ್ಸ್ ಬಗ್ಗೆ ಆಗ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಒಂದು ಪ್ರೆಸೆನ್ಸ್ ಬಗ್ಗೆ ಆಗ್ಲಿ, ನಿಮ್ಗೊಂಥರ ನಾವು ಕ್ರಿಕೆಟರ್ಸ್ ಅಂತಂದಾಗ ನಮ್ಗೆ ಹಿಂದೆ ಒಂದು ಇದ್ದಿದ್ದು ಬಹಳ ಸೀರಿಯಸ್ ಆಗಿ ಫೋಕಸ್ಡ್ ಆಗಿ ಇದೇ ಮಾಡ್ತಿರ್ತಾರೆ ಅಂತ. ನಿಮ್ಮ ನೋಡಿದ್ರೆ ಚಿಲ್, ಅದು ಮಾಡ್ತೀರಿ ಇದು ಮಾಡ್ತೀರಿ. ಈಗ ನಿಮ್ ಜೊತೆ ಮಾತಾಡ್ಬೇಕಾದ್ರು ಅಷ್ಟೇ ಅಂತ ಬಹಳ ಒಂದು ಏನೊಂದು ಕ್ಯಾರಿ ಮಾಡ್ಕೊಂಡು ಬರೋದು ಏನೂ ಇಲ್ಲ. ಸೊ ಅದೇನದು, ಅದ್ ಹೇಗಷ್ಟು ಸುಲಭವಾಗಿ ನೀವು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತೀರಿ? ಐ ಥಿಂಕ್ ಅದ್ ಪರ್ಸನಾಲಿಟಿನೇ ನನ್ಗೆ ಒಂದೇ ಕಡೆ ತುಂಬಾ ಫೋಕಸ್ ಹಾಕಕ್ ಇಷ್ಟ ಇಲ್ಲ. ಅಂದ್ರೆ ಆಬ್ವಿಯಸ್ಲಿ ಕ್ರಿಕೆಟ್ ಫೀಲ್ಡ್ ಅಲ್ಲಿ ಇದ್ದಾಗ ಐ ಲೈಕ್ ಟು ಆಲ್ ಔಟ್ ಅಲ್ಲೇ ಇರ್ತೀನಿ, ನನ್ನ ಫೋಕಸ್ ಎಲ್ಲ ಅಲ್ಲೇ ಇರುತ್ತೆ. ಬಟ್ ಏನಂದ್ರೆ ಮನೆಗೂನು ಕ್ರಿಕೆಟ್ ತಗೊಂಡೋಗಲ್ಲ, ಮಲಗ್ಬೇಕಾದ್ರೂ ಕ್ರಿಕೆಟ್ ತಗೊಂಡೋಗಲ್ಲ. ಸೊ ನನಗೇನಂದ್ರೆ ನನಗೆ ತುಂಬಾ ಇಷ್ಟ ಡಾನ್ಸ್ ಮಾಡಕ್ಕಾಗ್ಲಿ, ಸೋಷಿಯಲ್ ಮೀಡಿಯಾ ಅಲ್ಲಿ ಇರಕ್ಕಾಗ್ಲಿ. ಸೊ ಅಲ್ಲಿ ಹೆಂಗೆ ಟೈಮ್ ಕೊಡ್ಬೋದು ನಾನು? ಯಾಕಂದ್ರೆ ಫುಲ್ ಡೇ ಕ್ರಿಕೆಟ್ ಮಾಡೋದ್ಕಿಂತ ಐ ಕ್ಯಾನ್ ಗಿವ್ ಡಾನ್ಸಿಂಗ್ ಲಿಟಲ್ ಟೈಮ್. ರೀಲ್ಸ್ ಮಾಡಕ್ ನನಗೆ ತುಂಬಾ ಇಷ್ಟ, ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಕ್ ಇಷ್ಟ. ಇಟ್ಸ್ ನಾಟ್ ಲೈಕ್ ಮಾಡ್ಬೇಕಲ್ಲ ಅಂತ ಮಾಡ್ತಿದ್ದೀನಿ, ಬಿಕಾಸ್ ಅದ್ ನೋಡ್ಬಿಟ್ಟು ನನ್ನ ಫ್ಯಾನ್ಸ್ ಖುಷಿ ಆಗ್ತಾರೆ, ಅವ್ರ ಖುಷಿ ನನಗ್ ಖುಷಿ. ಅಂಡ್ ದೆನ್ ಇಟ್ ಇಸ್ ಸೋ ನೈಸ್ ಅಲ್ವಾ, ಯು ಕ್ಯಾನ್ ಆಕ್ಚುಲಿ ಇಂಟರಾಕ್ಟ್ ವಿತ್ ಯುವರ್ ಫ್ಯಾನ್ಸ್, ನನ್ನ ಫ್ರೆಂಡ್ಸ್ ಬೇಸಿಕ್ಲಿ. ಸೊ ನನಗೆ ಅದೊಂದು ವೇ ಆಫ್ interacting with my fans, friends. ಅದು ನನಗೆ ಇಷ್ಟ. ಸೊ ಐ ಕೈಂಡ್ ಆಫ್ ಪ್ರಯಾರಿಟೈಸ್ ಎವ್ರಿಥಿಂಗ್, ಬಟ್ ಮೇನ್ಲಿ ಕ್ರಿಕೆಟ್. 50 ಲಕ್ಷ ಫಾಲೋವರ್ಸ್ ಆಯ್ತು ಇನ್ಸ್ಟಾಗ್ರಾಮ್ ಅಲ್ಲಿ. 4.9. ಅದೇ 4.9 ನಾನೊಂದು 0.1 ಆದಷ್ಟು ಬೇಗ ಬರ್ಲಿ. नया विजेता मिला है इस विश्व को, और वो विजेता है
ಒನ್ ಡೇ ಏನು ವರ್ಲ್ಡ್ ಕಪ್ ಆಯ್ತಲ್ಲ, ODI ವರ್ಲ್ಡ್ ಕಪ್, ನಮ್ಮ ಟೀಮ್ ಗೆತ್ತು ಅದೊಂದು ಸಂತೋಷ ಇದ್ದೇ ಇದೆ. ಬಟ್ ಎಲ್ಲೋ ಒಂದ್ ಕಡೆ ನಮ್ಮ ಹುಡುಗಿ ಇರ್ಬೇಕಿತ್ತು, ಶಿ ಶುಡ್ ಬೀನ್ ಪಾರ್ಟ್ ಆಫ್ ದಟ್ ಅಂತ ನಮ್ಗೆಲ್ಲರಿಗೂ ಅನ್ಸಿದ್ದು. ಹೌದು, ನಿಮ್ಗೆ ನಾನು ಡೆಫಿನೆಟ್ಲಿ ಕೇಳಲ್ಲ ಹೇಗೆ ಅನ್ಸ್ತು, ಯಾಕೆಂದ್ರೆ ಬಹಳ ಕಷ್ಟ. ಬಟ್ ನಿಮ್ದು ಇಂಜುರಿ ಆದ ಮೊಮೆಂಟ್ ನಿಮ್ಗೆ ಗೊತ್ತಾದಾಗ ಫಸ್ಟ್ ಥಾಟ್ ಏನ್ ಬಂತು ನಿಮ್ಗೆ? ಇಂಗ್ಲೆಂಡ್ ಸೀರೀಸ್ ಇತ್ತು, ಸೊ ನಾನು ಅದನ್ನ ಟಾರ್ಗೆಟ್ ಮಾಡಿದ್ದೆ. ಸೊ ಇಫ್ ಐ ಪ್ಲೇ ದಟ್ ಐ ನ್ಯೂ ದಟ್ ಮೋರ್ ಆರ್ ಲೆಸ್ ಐಲ್ ಬಿ ಇನ್ ದ ಟೀಮ್ ಅಂತ. ಕ್ಯಾಂಪ್ ಜಾಯ್ನ್ ಆದೆ, ಫಿಟ್ನೆಸ್ ಟೆಸ್ಟ್ ಕೊಟ್ಟೆ ವಿತ್ ದ ಟೀಮ್ ದಿಸ್ ವಾಸ್, ಅಂಡ್ ದೆನ್ ಬೌಲರ್ಸ್ ಕ್ಯಾಂಪ್ ಮಾಡಿದ್ರು ಬ್ಯಾಂಗ್ಳೂರಲ್ಲಿ. ಅಲ್ಲಿ ಹೋಗಿ ಫಸ್ಟ್ ಡೇ ಫೀಲ್ಡಿಂಗ್ ಸೆಷನ್ ಇತ್ತು, ಬೌಲಿಂಗ್ ಮುಂಚೆ. ಫೀಲ್ಡಿಂಗ್ ಸೆಷನ್ ಅಲ್ಲಿ ಕ್ಯಾಚಸ್ ತಗೊಂಡೆ, ಒಂದು ನಾರ್ಮಲ್ ಕ್ಯಾಚ್ ತಗೊಂಡೆ, ಬಟ್ ಸ್ವಲ್ಪ ಪೇನ್ ಆಗಕ್ ಸ್ಟಾರ್ಟ್ ಆಯ್ತು ನನಗೆ. ನಾನು ಅನ್ಕೊಂಡೆ ಸ್ವಲ್ಪ ಇಂಪ್ಯಾಕ್ಟ್ ಇಂಜುರಿ, ಸ್ವಲ್ಪ ಐಸ್ ಮಾಡಿದ್ರೆ ಸರಿ ಹೋಗುತ್ತೆ. ಅದಾದ್ಮೇಲೆ ನಾನು 1-2 ಕ್ಯಾಚ್ ತಗೊಂಡೆ, ಆಮೇಲೆ ಹೋದೆ. ಸ್ವಲ್ಪ ಪೇನ್ ಜಾಸ್ತಿ ಆಯ್ತು, ನಾನು ಹೋಗ್ತೀನಿ. ಐಸ್ ಮಾಡಿದ್ರೆ ಸ್ವಲ್ಪ ಸ್ವೆಲ್ಲಿಂಗ್ ಕಾಣಿಸ್ತು, ಬಟ್ ಏನಂದ್ರೆ ಐ ಕುಡ್ ಮೂವ್ ಮೈ ಫಿಂಗರ್. ಸರಿ. ಬಟ್ ಫಿಸಿಯೋಸ್ ಹಾಸ್ಪಿಟಲಿಗೆ ಕರ್ಕೊಂಡೋದ್ರು. ಅಲ್ಲಿ ನೋಡಿದ್ರೆ ನಾನ್ ಚಿಲ್ಲಾಗಿ ಈಚೆ ಕೂತಿದ್ದೆ, ಏನು ಇರಲ್ಲ ಬಿಡು, ಫ್ರಾಕ್ಚರ್ ಏನ್ ತಲೆನೇ ಕೆಡ್ಸ್ಕೊಳ್ಳೋದು ಬೇಡ, ಒಂದಿನ ಬ್ರೇಕ್ ಕೊಟ್ಟು ಸರಿ ಹೋಗ್ತೀನಿ ಅಂತ. ಐ ವಾಸ್ ಇನ್ ದಟ್ ಮೈಂಡ್ ಸೆಟ್. ಸರಿ. ಸಡನ್ ಆಗಿ ಮ್ಯಾಮ್ ಬಂದ್ರು, ಫುಲ್ ಅಪ್ಸೆಟ್ ಆಗಿ, ಯು ಹ್ಯಾವ್ ಬಿಗ್ ಫ್ರಾಕ್ಚರ್, ಲೈಕ್ ಇಲ್ಲಿಂದ ಇಲ್ಲಿವರೆಗೂ. ಅಂಡ್ ಐ ಆಮ್ ಲೈಕ್, ವಾಟ್? ನೋ ಚಾನ್ಸ್, ಐ ಕ್ಯಾನ್ ಮೂವ್ ಇಟ್. ಏನು ಫ್ರಾಕ್ಚರ್ ಇಲ್ಲ, ಏನು ಇಲ್ಲ. ನೋಡಿದ್ರೆ ಆಬ್ವಿಯಸ್ಲಿ ಫಿಸಿಯೋಸ್ ಹಾಸ್ಪಿಟಲ್ ಆ ಕಡೆ ಹೋಗ್ಬಿಟ್ಟು ಯಾರು ಇಲ್ಲ ಅಂತ ನೋಡ್ಬಿಟ್ಟು ಫುಲ್ ಐ ಸ್ಯಾಟ್ ಅಂಡ್ ಐ ಕ್ರೈಡ್. ಐಮ್ ಲೈಕ್, ವಾಟ್ ಇಸ್ ಹ್ಯಾಪನಿಂಗ್? ವೈ ಇಸ್ ಗಾಟ್ ಟೆಸ್ಟಿಂಗ್ ಮೀ ಸೋ ಮಚ್? ಐ ಹ್ಯಾಡ್ ಸೋ ಮಚ್ ಲೈಕ್ ಆಂಗ್ರಿ ಅನ್ನೋದ, ಸಿಟ್ಟ, ಲೈಕ್ ಬೇಜಾರ್ ಅನ್ನೋದ, ಎಲ್ಲ ಎಮೋಷನ್ಸ್ ಒಂದೇ ಸರಿ ಬಂತು. ಅದಾದ್ಮೇಲೆ ನಾನು ಏನ್ ಮಾಡಿದೆ ಗೊತ್ತಾ, ಬೇಗ ನಾನು ಹೋಟೆಲ್ಗೆ ಹೋಗ್ಬಿಟ್ಟು ಏನೇನಿದೆ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ನಾನು ಮನೆಗೆ ಹೋದೆ. ನನಗೇನಂದ್ರೆ ಒಬ್ರು ನೋಡಕ್ ಇರ್ಲಿಲ್ಲ ಅವಾಗ. ಸ್ಟಾರ್ಟ್ ಆಯ್ತು ವರ್ಲ್ಡ್ ಕಪ್. ಡಿಂಟ್ feel so much because ನಾನು already I was gone in that. Mentally I was off. I didn't know what was happening around me. Ella aitu, and then on the final day I was very happy the team won. I was like, I had tears, happy tears ittu avaga, full ಖುಷಿ ಇದ್ದೆ. I was hugging, I was like, wow, what is happened? ನಾನು ಹೋಗೋ ಪ್ಲಾನ್ ಇತ್ತು, but unfortunately ಟಿಕೆಟ್ ಸಿಕ್ಕಿಲ್ಲ, so I couldn't make it. ಸರಿ. So but ನೋಡಿ ಫುಲ್ ಖುಷಿ ಆಯ್ತು, like the whole of India was celebrating ಅಲ್ಲ moment na. And then half an hour ಎಲ್ಲ ಆಯ್ತು. ಐ ಸಾ ಹ್ಯಾರಿದಿ ಹಗ್ಗಿಂಗ್ ಸ್ಮೃತಿ, ಅಂಡ್ ದೆನ್ ಹ್ಯಾರಿದಿ ಹೋಗ್ಬಿಟ್ಟು ಒಂದು ಪಾಪು ತರ ಹೋಗ್ಬಿಟ್ಟು ಅವ್ರ ಅಪ್ಪನ ಮೇಲೆ ಹಗ್ ಮಾಡೋದು. ಸೊ ಇಟ್ ವಾಸ್ ಸೋ ಸ್ಪೆಷಲ್ ಮೂಮೆಂಟ್. ಅಂಡ್ ಬೆಡ್ ಆಮೇಲೆ ಎಲ್ಲ ಆಯ್ತು, ನಾನು ಮಲ್ಗಕ್ಕೆ ಹೋದೆ. ಮುಂಚೆ ಐ ಜಸ್ಟ್ ಕುಡಂಟ್ ಸ್ಲೀಪ್, ಹೆವಿ ಫೀಲಿಂಗ್, ಅಳಕ್ ಸ್ಟಾರ್ಟ್ ಮಾಡಿದೆ. ಮತ್ತೆ ಆಮೇಲೆ ವಾಟ್ ಇಸ್ ಹ್ಯಾಪನಿಂಗ್ ಟು ಮೀ? ಅಂಡ್ ದೆನ್ ಆಮೇಲೆ ಮಾತಾಡ್ತಾ ಇದ್ದೆ ನಾನು. ಐ ಸೆಡ್ ಐ ಮಿಸ್ ಬೀಯಿಂಗ್ ದೇರ್. ಐ ನೋ ಐ ವಾಸ್ ದೇರ್, ಬಟ್ ಐ ವಾಸಂಟ್ ದೇರ್. It would have been so nice to lift my first trophy with the team. ಖಂಡಿತ. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದ್ರು, ಸ್ಮಿತಿ, ಅರು, ಜಮೀರಾ ಅದೆಲ್ಲ ಕಾಲ್ ಮಾಡ್ಬಿಟ್ಟು, ನೀನು ಗೆದ್ದಿದ್ಯಾ, ಇದು ಯು ಆರ್ ಅ ಪಾರ್ಟ್ ಆಫ್ ದಿಸ್ ಟೀಮ್ ಟು. ಸೊ ಅವಾಗ ಐ ಫೀಲ್ ಗುಡ್. 2 days ಆಯ್ತು ಟು ಕಮ್ ಔಟ್ ಆಫ್ ಇಟ್. ನಮಗೆ ಸತ್ಯ ಹೇಳಬೇಕು ಅಂತಂದ್ರೆ, ನಮ್ಮ ಕರ್ನಾಟಕ ಏನು ಟೀಮ್ ಇದೆ, ಹೆಂಗಸರು ಟೀಮು, ಏನಾಗ್ತಿದೆ, ಯಾರಿದ್ದಾರೆ ಅದನ್ನ ತುಂಬ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಬಟ್ ಜನರಲಿ ಕೇಳಿದ್ರೆ ಗಂಡಸರ ಟೀಮ್ ಬಗ್ಗೆ ಎಲ್ಲ ಹೆಸರುಗಳನ್ನ ಹೇಳ್ತಾರೆ, ಯಾರ್ಯಾರಿದ್ದಾರೆ ಅಂತ. ಹೆಂಗಸರ ಟೀಮಲ್ಲಿ ಐ ಥಿಂಕ್ ಈಗ ಯಾರು ಕ್ಯಾಪ್ಟನ್ ಅಂತಂದ್ರೆ ಗೊತ್ತಿರೋರಿಗೆ ಗೊತ್ತು, ವೇದಾ ಕೃಷ್ಣಮೂರ್ತಿ ಅಂತ. ಇಲ್ಲಿದ್ರೆ ಅದು ಗೊತ್ತಿರಲ್ಲ. ಸೊ ನಮ್ಮ ಈಗಿನ ಕರೆಂಟ್ ಟೀಮ್ ಹೇಗಿದೆ? ನಮ್ಮ ಕರ್ನಾಟಕ ಟೀಮ್ ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಸೀನಿಯರ್ಸ್ ಹೇಗಿದ್ದಾರೆ, ಬರ್ತಿರೋಂಥ ಟ್ಯಾಲೆಂಟ್ ಹೇಗಿದೆ? ಐ ಥಿಂಕ್ ಈ ವರ್ಷ ನೋಡಿದ್ರೆ ದ ಲಾಟ್ ಆಫ್ ಯಂಗ್ಸ್ಟರ್ಸ್, ತುಂಬಾ ಜನ ಅಂಡರ್ 23, ಅಂಡರ್ 19 ಇಂದ ಬರ್ತಿದ್ದಾರೆ. ಗ್ರೇಟ್ ಪ್ಲೇಯರ್ಸ್, ಗ್ರೇಟ್ ಟ್ಯಾಲೆಂಟ್. ಇವಾಗ ಅಂಡರ್ 19 ವರ್ಲ್ಡ್ ಕಪ್ ಕೂಡ ಎಷ್ಟು 2 ಸರಿ ಗೆದ್ದಿದ್ದೀವಿ. ಸೊ ಆ ಒಂದು ಜೋಶ್ ಇದೆ, ಆ ಒಂದು ಫ್ರೆಶ್ನೆಸ್ ಇದೆ ಟೀಮಲ್ಲಿ. ಸೊ ಇವಾಗ ನಾವು ಕರ್ನಾಟಕ, ಐ ಮೀನ್ ತುಂಬಾ ಜನ ಮೈಸೂರು, ಬಿಜಾಪುರ, ಹುಬ್ಳಿ, ಧಾರವಾಡ ಎಲ್ಲ ಚಿಕ್ಕ ಅಂಡ್ ಇವಾಗ ಅವ್ರ ಹತ್ರನೂ ಒಂದು ವಿಷನ್ ಇದೆ, ನಾನು ಆಡ್ಬೇಕು. ಸೊ ದೇ ಆರ್ ಆಲ್ಸೋ ಪುಟ್ಟಿಂಗ್ ದಟ್ ಎಫರ್ಟ್ ಇನ್ ಸ್ಪೆಂಡಿಂಗ್ ದೇರ್ ಮನಿ, ಗುಡ್ ಫೆಸಿಲಿಟೀಸ್ ಆಗ್ಲಿ. ಇವಾಗ ಬ್ಯಾಂಗ್ಳೂರಲ್ಲಿ ತುಂಬಾ ಒಳ್ಳೆ ಫೆಸಿಲಿಟೀಸ್ ಇದೆ. ಸೊ ನಾನ್ ಪ್ರಾಕ್ಟೀಸ್ ಮಾಡೋದ್ ನೈಸ್. ಸೊ ಅದ್ ಮೋಸ್ಟ್ಲಿ ಹುಡುಗಿರಿಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ದಾರೆ. ರೆಕಗ್ನಿಷನ್ ಸಿಗುತ್ತೆ. ಇವಾಗ ಒಂದು ಸ್ಟೇಟ್ ಆಡದೆ ಇರೋ ಹುಡುಗಿ ಹೋಗ್ಬಿಟ್ಟು ಬೇರೆ ಕಡೆ ಪರ್ಫಾರ್ಮ್ ಮಾಡಿದ್ರೆ, ಓ ಈ ಹುಡುಗಿ ಇದ್ದಾಳಲ್ಲ, ಚೆನ್ನಾಗಿ ಆಡ್ತಾಳಲ್ವಾ. ಸೊ ಅದನ್ನ ಹಂಗೆ, ಓಕೆ ಈ ಹುಡುಗಿ ಇಲ್ಲೂ ಆಡ್ತಿದ್ದಾಳೆ, ಓ ಅಲ್ಲೂ ಆ ಊರಲ್ಲೂ ಹೋಗಿ ಆಡ್ತಿದ್ದಾಳೆ. ಸೊ ಅದೊಂದ್ ಹೆಸರು ಬಂದಾಗ ಆಬ್ವಿಯಸ್ಲಿ ದೆನ್ ಯು ಗೋ ಪ್ಲೇ ಫಾರ್ ಕರ್ನಾಟಕ. ಬರೀ ಜೂನಿಯರ್ಸ್ ಅಂತಲ್ಲ, ಇವಾಗ ಸೀನಿಯರ್ಸ್ ಕೂಡ ಇವಾಗ 23-24 years when they know that okay I am there in Karnataka, ಅವರು ಒಂದು ಎಫರ್ಟ್ ಹಾಕ್ತಿದ್ದಾರೆ. ಓಕೆ ನಾನು ಆಡ್ತೀನಿ, ಬಿಕಾಸ್ ಕರ್ನಾಟಕ ಟೀಮಲ್ಲಿ ಇರೋದು, ಐ ಮೀನ್ ನೌ ಟು ಗೆಟ್ ಇನ್ ಟು ಕರ್ನಾಟಕ ಟೀಮ್ ಇಸ್ ವೆರಿ ಹಾರ್ಡ್. ಈಗ ತುಂಬಾ ಸಣ್ಣ ಸಣ್ಣ ಊರುಗಳಲ್ಲಿ
ಅಂಡ್ ಸಿಟಿಗಳಲ್ಲೂ ಕೂಡ ಇಡೀ ಭಾರತದಲ್ಲಿ, ಬರೀ ನಮ್ಮ ಕರ್ನಾಟಕದಲ್ಲಿ ಅಂತಲ್ಲ, ನಿಮ್ಮನ್ನ ನೋಡ್ತಿರ್ತಾರೆ. ನೀವು ಹೇಗೆ ಸಣ್ಣವರಿದ್ದಾಗ ಬೇರೆ ಕ್ರಿಕೆಟರ್ಸ್ನ ನೋಡಿ ಒಂಥರ ಹೀಗಾಗಬೇಕು ಅಥವಾ ನಾನು ಆಡಬೇಕು ಅಂತ ಒಂದು ಕನಸನ್ನು ಕಟ್ಟಿರ್ತೀರಿ ಅಲ್ಲ, ಈಗ ನೀವು ಆ ಸ್ಥಾನದಲ್ಲಿದ್ದೀರಿ ಅಲ್ವಾ? ನಿಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಪ್ಲಸ್ ಅಫ್ಕೋರ್ಸ್ ನಿಮ್ಮ ಸೂಪರ್ ಪರ್ಫಾರ್ಮೆನ್ಸ್ ಮೂಲಕ ಅವ್ರ ಕಣ್ಣಿಗೆ ನೀವು ಬಿದ್ದಿದ್ದೀರಿ. ಸೊ ಈ ಒಂದು ಕನಸು ಕಾಣ್ತಿದಾರಲ್ಲ ಹೆಣ್ಣು ಮಕ್ಕಳು, ಅವ್ರಿಗೆ ನಿಮ್ಮ ಒಂದು ಖಡಕ್ ಶ್ರೇಯಾಂಕಾ ಪಾಟೀಲ್ ಸ್ಟೈಲಲ್ಲಿ ಏನಾದ್ರು ಹೇಳೋದಿದ್ರೆ ಏನು ಹೇಳ್ತೀರಿ? ಎಲ್ಲರೂ ಇದೊಂದು ಹೇಳ್ತಾರೆ, ಖುಷಿಯಾಗಿ ಆಡಬೇಕು, ಎಂಜಾಯ್ ಮಾಡಬೇಕು, ಲೈಫ್ನ ಎಂಜಾಯ್ ಮಾಡಿ, ನಿಮ್ಗೆ ಏನು ಇಷ್ಟ ಅದನ್ನೇ ಫುಲ್ ಎಂಜಾಯ್ಮೆಂಟಲ್ಲಿ ಮಾಡಬೇಕು, ಅವಾಗಲೇ ಸಕ್ಸಸ್ ಸಿಗುತ್ತೆ. ದಟ್ ಈಸ್ ಒನ್. ಇನ್ನೊಂದೇನಂದ್ರೆ, ಯಾರನ್ನೂ ಪ್ಲೀಸ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ಒಬ್ರಿಗೋಸ್ಕರ ಆಡಬೇಡಿ, ನಿಮ್ಗೋಸ್ಕರ ಆಡಿ. ನೀವೇನ್ ಮಾಡ್ಬೇಕು ನೋಡಿ. ಇವಾಗ ನಾನು ಇದ್ ಮಾಡಿದ್ರೆ ಅವ್ರೇನ್ ತಿಳ್ಕೊಂತಾರೆ, ನಾನು ಇದ್ ಮಾಡ್ಲಿಲ್ಲ ಅಂದ್ರೆ ಅವ್ರೇನ್, ಅದ್ ಥಾಟ್ ಬರಬಾರ್ದು. ನನಗಿದ್ ಸರಿನಾ ಮಾಡು, ಅದ್ ಸರಿನಾ ತಪ್ಪ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ವೆನ್ ರಿಸಲ್ಟ್ ಗೊತ್ತಾದ್ಮೇಲೆ ಓಕೆ ತಪ್ಪಿದ್ರೆ ದೆನ್ ಯು ವಿಲ್ ಓನ್ಲಿ ಕೈಂಡ್ ಆಫ್ ಅಡ್ಜಸ್ಟ್. ಏನ್ ಮಾಡ್ಬೇಕು ನೆಕ್ಸ್ಟ್ ಈ ತರ ಬಂದಾಗ ನಾನು ಅದ್ ಮಾಡಲ್ಲ, ಸೊ ನೆಕ್ಸ್ಟ್ ದಾರಿ ತಗೊಂತೀನಿ. ಸೊ ಯು ವಿಲ್ ಓನ್ಲಿ ಫೈಂಡ್ ಔಟ್ ಯುವರ್ ವೇ. ಡೋಂಟ್ ಆಲ್ವೇಸ್ ಫಾಲ್ ಬ್ಯಾಕ್ ಆನ್ ಸಮ್ವನ್. ಇಲ್ಲ ನನಗೆ ಅವ್ರು ಇದ್ರೇನೆ ನಾನು ಇಲ್ಲಿ ಮಾಡೋದು, ಅವ್ರಿಲ್ಲ ಅಂದ್ರೆ ನನಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಸೊ ಅದೊಂದು, ಯಾರನ್ನೂ ಪ್ಲೀಸ್ ಮಾಡಬೇಡಿ. ಯಾರನ್ನೂ ಲೈಕ್ ಅಯ್ಯೋ ನೀವಿರ್ಬೇಕು ನನ್ನ ಹತ್ರ, ನೀವಿದ್ರೆ ನನಗೆ ಈ ತರ. ಅಂಡ್ ಆಬ್ವಿಯಸ್ಲಿ ಒಬ್ರು ವೆಲ್ ವಿಷರ್ ಇರ್ತಾರೆ, ಕೋಚ್ ಇರ್ತಾರೆ, ಮೆಂಟರ್ ಇರ್ತಾರೆ, ಫ್ಯಾಮಿಲಿ ಇರುತ್ತೆ ಯಾವಾಗ್ಲೂ. ಬಟ್ ವೆನ್ ಇಟ್ ಕಮ್ಸ್ ಟು ಸ್ಪೋರ್ಟ್, ಲೈಫ್, ಎನಿ ಆಪ್ಷನ್, ಕರಿಯರ್ ಆಪ್ಷನ್ ತಗೊಂಡಾಗ ಬಿ ಬ್ರೇವ್. ಯಾವತ್ತೂ ಭಯ ಆಪ್ಷನ್ ತಗೊಳ್ಬೇಡಿ. ಯಾವ್ದು ಬೋಲ್ಡ್ ಆಪ್ಷನ್ ಇರುತ್ತೆ ಅದು ತಗೊಳ್ಳಿ. ದೆನ್ ಯು ವಿಲ್ ಫಿಗರ್ ಔಟ್ ಯುವರ್ ಓನ್ ವೇ. ಸೊ ಅದೊಂದು ಹೇಳಕ್ ಐ ಆಮ್ ಆಲ್ವೇಸ್ ಹ್ಯಾವ್ ದಟ್ ಸ್ಮೈಲ್ ಆನ್ ಯುವರ್ ಫೇಸ್. ಖುಷಿಯಾಗಿರಿ. ತಪ್ಪು ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲರೂ ಅದರಿಂದ ಸರಿನೂ ತಿದ್ಕೊಳ್ತಾರೆ. ಸೊ ಯಾವಾಗ್ಲೂ ಎಂಜಾಯ್ ಮಾಡಿ, ಆ ಸ್ಮೈಲ್ ಮಾತ್ರ ಬಿಡಬೇಡಿ. ಎಲ್ಲೋ ಒಂದ್ ಕಡೆ ಉತ್ತರ ಕರ್ನಾಟಕದ ಹುಡುಗಿಯಾಗಿ ಕಿತ್ತೂರಾಣಿ ಚೆನ್ನಮ್ಮಂದೆಲ್ಲ ಎಲ್ಲೋ ಬಂದಿದೆ ಅಂತ ಅನ್ಸುತ್ತೆ. ಬಿ ಬ್ರೇವ್, ಬೋಲ್ಡ್ ಡಿಸಿಷನ್ ತಗೊಳ್ಳಿ, ಹೆದರಬೇಡಿ ಅಂತ ಹೇಳಿ. ಈಗ ನಿಮ್ ಜೊತೆ ಮಾತಾಡ್ತಿದ್ರೆ ಹೇಗನ್ಸುತ್ತೆ ಗೊತ್ತಾ, ಇವಳು ನಮ್ಮ ಹುಡುಗಿ, ನಮ್ಮವಳು ಅನ್ನೋ ಒಂದು ಬಹಳ ಆತ್ಮೀಯವಾದ ಫೀಲಿಂಗ್ ಕೊಡ್ತೀರಿ. ಅಂಡ್ ನಿಮಗೂ ಕ್ರಿಕೆಟ್ಗೂ ಕೂಡ ಒಂದು ಬಹಳ ಆತ್ಮೀಯವಾದ ಸಂಬಂಧ ಇದೆ. ಈ ಸಂಬಂಧ ಹಾಗೆ ಇನ್ನೊಂದಿಷ್ಟು ವರ್ಷ ಮುಂದುವರಿಲಿ. ಅದು RCB ಮೂಲಕನೂ ಆಗಬಹುದು, ಆರ್ WPL ಅಂತ ಹೇಳಿ RCB ಹೇಳ, ಹೋಪ್ಫುಲಿ RCB. ಅಂಡ್ ನಮ್ಮ ಇಂಡಿಯನ್ RCB ನಡೀತಿದೆ ಅಲ್ವಾ, ನಡೆಯುವಷ್ಟು ವರ್ಷ ನಡೀಲಿ, ಮುಂದೆ ನೋಡ್ಕೊಳ್ಳೋಣ. ಅಂಡ್ ಇನ್ನೇನು ನಮ್ಮ T20 ವರ್ಲ್ಡ್ ಕಪ್ ಕೂಡ ಶುರು ಆಗ್ತಿದೆ. ಸೊ ಒಂದು ODI ವರ್ಲ್ಡ್ ಕಪ್ ಅಂತೂ ಹೇಗೋ ನಮ್ಮ ದೇಶದಲ್ಲೇ ಇದೆ, ಇದು ಕೂಡ ಬರ್ಲಿ, ತಗೊಂಬರ್ಲಿ ನೀವೆಲ್ಲ ಸೇರ್ಕೊಂಡು ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸೊ ಒಂದು ದೊಡ್ಡ ಜವಾಬ್ದಾರಿ ಶ್ರೇಯಾಂಕಾ ಪಾಟೀಲ್ ಭುಜದ ಮೇಲಿದೆ, ಅದು ಕಪ್ ತರೋದು. ನಾನೊಂದು ಪುಟಾಣಿ ಜವಾಬ್ದಾರಿ ನಿಮಗೆ ಕೊಡ್ತಾ ಇದ್ದೀನಿ, ಕಮೆಂಟ್ ಮಾಡೋದು. ಸೊ ಇವತ್ತಿನ ಸಂಚಿಕೆ ಹೇಗೆ ಅನಿಸ್ತು, ಈ ಒಂದು ವರ್ಲ್ಡ್ ಕಪ್ ಆಗ್ತಿದೆಯಲ್ಲ ಅದಕ್ಕೇನಾದ್ರು ವಿಶಸ್ನ ನೀವು ಹಂಚ್ಕೊಳ್ಳೋದಿದ್ರೆ, ಹಾಗೇನೆ ನೀವು ಕ್ರಿಕೆಟ್ ಆಡಿದಂತಹ ನೆನಪುಗಳು, ನೀವು ಹೆಣ್ಮಗಳಾಗಿದ್ರೆ ನೀವು ಆಡಿದ್ರೆ ಕ್ರಿಕೆಟ್ ಸೂಪರ್, ನಿಮ್ಮ ಸುತ್ತಮುತ್ತ ಯಾರು ಕ್ರಿಕೆಟ್ ಕ್ರೇಜಿ ಹೆಣ್ಮಕ್ಳಿದ್ರೆ, ಆಡೋರಂತ ಇದ್ರೆ ಅವ್ರ ಬಗ್ಗೆ ಎಲ್ಲ ನೀವು ಕಮೆಂಟಲ್ಲಿ ಬರಿಬೋದು. ಜೊತೆಗೇನೆ ನಾನು ಶ್ರೇಯಾಂಕಾಗೆ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮದು 100ಕ್ಕೆ 100 ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮ ಭಾಷೆಯಲ್ಲಿ ಹೇಳ್ತೀರಾ? ಓಕೆ, 100ಕ್ಕೆ 100 ಕರ್ನಾಟಕ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ರಿ. ಇವ್ರೆ ಹೇಳಿದ್ದಾರೆ ಅಂತಂದ್ರೆ ಮಾಡ್ಲೇಬೇಕು ಅಲ್ವಾ? ಚೆಕ್. ಹಾಯ್ ಪಾರ್ಟ್ 2 ನೋಡಿ. ನಮ್ ನೆಕ್ಸ್ಟ್ ಎಪಿಸೋಡ್ ಯು ಡಿಡ್ಂಟ್ ಟೆಲ್ ಮೈ ನೇಮ್. ಹೇಳಿ ಪ್ಲೀಸ್ ಡೈರೆಕ್ಟ್ರೆ.